ಯಾವ್ದೋ ಹೊಸ ಸ್ಟೆಪ್ ಕಲ್ತ್ಬಿಟ್ಟಿದ್ದೀರಾ? ಹೊಸದು ಫಸ್ಟ್ ಟೈಮ್ ನೋಡಿ. ಹಿಂಗ್ ಮಾಡ್ತಾ ಇರೋ ಜೊತೆಗೆ ಸುಮ್ನೆ ಹಿಂಗ್ ಅನ್ನೋದು. ಗೊತ್ತಾಯ್ತಾ ಏನು ಅಂತ? ಅಂದ್ರೆ ನೆಕ್ಸ್ಟ್ ಟೈಮು ಐಲ್ಯಾಂಡ್ ಕರ್ಕೊಂಡು ಹೋಗ್ತೀನಿ ನೀರಿನ ಕರೆಗೆ ಅಂತ. ತೀರ್ಥಹಳ್ಳಿ ಅಲ್ಲ, ಐಲ್ಯಾಂಡ್. ಐಲ್ಯಾಂಡ್ ದೋಣಿಯಲ್ಲಿ. ಅವರು ಮಿಸ್ಟರ್ ಲಂಕೇಶ್, ಸೂಪರ್ ಮಿಸ್ಟರ್ ಲೋಕೇಶ್. ಅವರ್ ಆಡಿಯನ್ಸ್, ಅವರ್ ನೈಸ್ ಪೊಲ್ಯೂಷನ್. ಸೂಪರ್. ಫ್ಯಾಂಟಾಸ್ಟಿಕ್. ಎಲ್ಲರಿಗೂ ಸ್ವಾಗತ. ಮನೆಯಲ್ಲಿ ಕೂತು ವೀಕ್ಷಿಸ್ತಾರ ನನ್ನ ಪ್ರೀತಿಯ ವೀಕ್ಷಕರಿಗೂ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್ ಸೂಪರ್ ಸೀಸನ್. ಮಿಸ್ಟರ್ ಲಂಕೇಶ್, ಹೇಳಿ ಮಿಸ್ಟರ್ ಲೋಕೇಶ್. ಕೆಲವೊಂದು ಲೈನ್ಸ್ ಇರುತ್ತೆ, ಅದನ್ನ ಸುಮಾರು ಕಡೆ ನೋಡಿರ್ತೀವಿ, ಆದ್ರೆ ಯಾರು ಯಾವ ಕಾಂಟೆಕ್ಸ್ಟ್ ಅಲ್ಲಿ ಬರ್ದಿರ್ತಾರೆ ಅನ್ನೋದು ಗೊತ್ತಿರಲ್ಲ. ಆದ್ರೆ ಸಿಕ್ಕಾಪಟ್ಟೆ ಫೇಮಸ್ ಆಗಿರುತ್ತೆ, ಎಸ್ಪೆಷಲಿ ಆಟೋ ಹಿಂದೆ. ಉದಾಹರಣೆಗೆ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ, ದಾರಿಗಾಗಿ ಧ್ವನಿ ಮಾಡಿ, ಪಾದರಕ್ಷೆಗಳನ್ನು ಇಲ್ಲೇ ಬಿಡಿ, ಅತಿ ವೇಗ ತಿಥಿ ಬೇಗ, ಈ ತರದೆಲ್ಲ ಬರ್ದಿರ್ತಾರೆ. ಈ ತರ ಸುಮಾರು ಫೇಮಸ್ ಲೈನ್ಸ್ ಇರುತ್ತಲ್ಲ. ಇದೇ ತರ ಇನ್ನೊಂದು ಲೈನು, ನಡುವೆ ಅಂತರವಿರಲಿ. ಓಕೆ, ಗಾಡಿಗಳಿಂದೆಲ್ಲ ಬರ್ತದೆ ಮೇಂಟೈನ್ ಕೀಪ್ ಡಿಸ್ಟೆನ್ಸ್ ಅಂತ. ನಡುವೆ ಅಂತರವಿರಲಿ ಅನ್ನೋದು ಕೇವಲ ಗಾಡಿಗೆ ಸಂಬಂಧಪಟ್ಟಿದ್ದ ಅಥವಾ ಈ ಬಾಡಿಗೂ ಸಂಬಂಧಪಟ್ಟಿದ್ದ? ಯಾರ್ಯಾರು ನಡುವೆ ಅಂತರ ಇಟ್ಕೋಬೇಕು ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಆದ್ರೆ ಈ ಒಂದು ಟೈಟಲ್ ಇಟ್ಕೊಂಡು ಈಗ ಒಂದು ಸಿನಿಮಾ ತಯಾರಾಗಿದೆ, ಅದೇ ನಡುವೆ ಅಂತರವಿರಲಿ. ಈಗ ನಡುವೆ ಅಂತರ ಇರೋವಾಗ ಇವರು ಸಿನಿಮಾದಲ್ಲಿ ಏನೇನ್ ಮಾಡಿದ್ದಾರೆ, ಏನೇನ್ ತರಲೆಗಳು ಇಲ್ಲಿ ಮಾಡ್ತಾರೆ ಅಂತ ನೋಡೋಣ. ಇವತ್ತು ಮಜಾ ಮನೆಗೆ ಬಂದಿರೋರು ನಡುವೆ ಅಂತರವಿರಲಿ ಚಿತ್ರತಂಡದವರು, ಅವ್ರನ್ನೆಲ್ಲ ಬರ್ಮಾಡ್ಕೊಳ್ಳೋಣ. ಪ್ಲೀಸ್ ವೆಲ್ಕಮ್ ಪ್ರಖ್ಯಾತ್, ಆಯಿಷಾನಿ ಶೆಟ್ಟಿ, ತುಳಸಿ ಅಮ್ಮ, ಮಣಿಕಾಂತ್ ಕದ್ರಿ ಅಂಡ್ ದೀಪಕ್ ದೊಡ್ಡೇರಾ. ಹೇಗಿದ್ದೀರಿ? ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನೋಡಿ, ಇವಾಗ ನಿಮ್ಮನ್ನ ನೋಡ್ ನಾನ್ ಚೆನ್ನಾಗ್ಬಿಟ್ಟೆ. ಯಾರು ಮಾತಾಡ್ತೀವಿ ಸರ್, ನೀವ್ ಹೇಳಿದ್ರಲ್ಲ. ಇಲ್ಲ ನಾವು ತುಳಸಿ ಅವ್ರನ್ನ ಐ ವಾಸ್ ಟಾಕಿಂಗ್ ಟು ಹರ್. ಸೈನ್ ಲ್ಯಾಂಗ್ವೇಜ್ ಅಲ್ಲೇ ಮಾತಾಡ್ತಾ ಇದ್ವಿ. ಏನ್ ಮಾತಾಡ್ತಾ ಇದ್ರು? ಅದು ಈ ತರ ಹೆಂಗೆ ಈ ತರ ಗ್ಲಾಮರ್ ಆಗಿ ಈ ಏಜ್ ಅಲ್ಲಿ ಇಷ್ಟು ಸ್ಲಿಮ್ ಆಗಿ ನಿಮ್ ಪ್ರಕಾರ ನಾವೆಲ್ಲರೂ ನಿಮ್ಗೆ ವಯಸ್ಸು ಎಷ್ಟು ಅಂತ ಅನ್ಕೋಬೇಕು ಹೇಳಿ? ಹೇಳಿ ಏನಂತ ಹೇಳಿ? ಅಲ್ಲ, ಎಷ್ಟು ಅನ್ಕೋಬೇಕು ಹೇಳಿ, ನಾವು ಅಷ್ಟೇ ಅನ್ಕೋ. ಏಜ್ ಇಸ್ ಜಸ್ಟ್ ಅ ನಂಬರ್ ಮಿಸ್ ಲೋಕೇಶ್. ಆಗ್ಲಿ, ಆ ನಂಬರ್ ಹೇಳಿ. ಬೇಡ, ನಂಬರ್ ಗೊತ್ತಿಲ್ಲ. ಇಲ್ಲ, ಗೊತ್ತಾಗ್ಬೇಕು. ಮಿಸ್ ಆಗ್ಬಿಟ್ಟಿದೆ. ಏನ್ ಮಿಸ್ ಆಗ್ಬಿಟ್ಟಿದೆ? ನಂಬರ್ ಅಲ್ಲ, ಅವ್ರು ಯಾವ ನಂಬರ್ ಬೇಕಂದ್ರೆ ಮಿಸ್ ಮಾಡ್ಕೋತಾರೆ. ಹುಡುಗಿರ್ ನಮ್ಮ ಫೋನ್ ನಂಬರ್ ಮಿಸ್ ಮಾಡ್ಕೊಳ್ಳೋ. ಅದು ನರ್ಸ ನೈಸ್ ಒನ್. ಅದು ನನ್ ಕಾರಿಂದ ಹಾಕ್ಬೋದು ಇದನ್ನ. ಏನಂತ? ಹುಡುಗಿರ್ ನಂಬರ್ ಮಿಸ್ ಮಾಡಬಾರ್ದು ಅಂತ. ನಡುವೆ ಅಂತರವಿರಲಿ, ಇದ ಒಂದು ಒಳ್ಳೆ ಸೆಂಟೆನ್ಸ್ ಹೇಳಿದೀರಾ. ಹಂಗೆ ನಂಬರ್ ಮಿಸ್ ಮಾಡ್ಕೋಬೇಡಿ. ವೆರಿ ಗುಡ್. ಬಿಡಿ ಸರ್, ನೀವೇನ್ ಹಾಕೊಂಡ್ರಲ್ಲ, ಏನಾದ್ರೂ ಪರವಾಗಿಲ್ಲ ಸರ್, ನೀವೇನ್ ಹಾಕೊಂಡ್ರು ನಡೆಯುತ್ತೆ ಸರ್. ಬಟ್ ಆಕ್ಚುಲಿ ಐ ವಾಂಟ್ ಟು ಆಸ್ಕ್, ನಡುವೆ ಅಂತರವಿರಲಿ ಅಂದ್ರೆ ಇದು ಗಾಡಿಗಳ ಮಧ್ಯನ ಅಥವಾ ಜನರ ಮಧ್ಯನ ಅಥವಾ ಸೃಜನ್ ಮತ್ತು ಐಶಾನಿ ಮಧ್ಯನ ಅಥವಾ ಏನಿದು? ವಾಟ್ ಇಸ್ ದ ಮೀನಿಂಗ್ ಅಂತ? ಬಾಡಿಗಳ ಮಧ್ಯೆ. ಬಾಡಿಗಳ ಮಧ್ಯೆ. ಬಾಡಿಗಳ ಮಧ್ಯೆ. ನೈಸ್. ಅದ್ ನಿಮ್ಗೆ ಇಷ್ಟ ಆಗಲ್ಲ ಬಿಡಿ, ಪರವಾಗಿಲ್ಲ. ಇಲ್ಲ. ಎಲ್ಲರಿಗೂ ಸ್ವಾಗತ, ವೆಲ್ಕಮ್. ಸೊ ನೈಸ್ ಟು ಸಿ ಆಲ್ ಆಫ್ ಯು. ದಯವಿಟ್ಟು ಮಾತಾಡ್ಲಿಲ್ಲ ಇವತ್ತು, ಜಗಳ ಆಗೋಗುತ್ತೆ ಹೇಳಿದೀನಿ. ಓಕೆ ಓಕೆ, ಇವತ್ತೊಂದು ಕೆಲಸ ಮಾಡೋಣ, ನನಗೆ ರೆಸ್ಟು, ಐಶಾನಿ ವಿಲ್ ಟೇಕ್ ಓವರ್ ದ ಶೋ. ನಾವು ನೋಡ, ಬನ್ನಿಪ್ಪ ಕೂತ್ಕೊಳ್ಳಿ ಪ್ಲೀಸ್. She has to come and introduce. I am the host. What can I do? ಇವಾಗ ಕೇಳಿ ನಿಮ್ ಪಿಕ್ಚರ್ ಬಗ್ಗೆ ಎಲ್ಲರ ಒಂದು ಮಾತನ್ನ ನೀವೇ ಆಡಿಸಿ. Okay, so ಎಲ್ಲರಿಗೂ ವೆಲ್ಕಮ್ ಟು ಮಜಾ ಟಾಕೀಸ್. ಹಾಯ್ ಪ್ರಖ್ಯಾತ್, ಹಾಯ್ ತುಳಸಿ ಮ್ಯಾಮ್, ಮಣಿಕಾಂತ್ ಕದ್ರಿ ಸರ್ ಅಂಡ್ ದೀಪಕ್ ತೊಡೇರಾ. ಪ್ರಖ್ಯಾತ್, ಸೊ ನಾವಿಲ್ಲೇನು ನಾವು ಕಳೆ ಕೀಳಕ್ ನಿಂತಿದೀವಿ, ನಾವು ನಮಗೆ ಮಾತ್ರ ವೆಲ್ಕಮ್ ಮಾಡಲ್ವಾ? ಸಾರಿ, ನೀವು ಇವಾಗ ನಾನು ನಿಮ್ ಜಾಗದಲ್ಲಿ ಬಂದಿದ್ದೀನಲ್ವಾ, ಸೊ ನನಗೆ ಕಾಣಿಸ್ತಿಲ್ಲ. ನನಗೆ ಇವಾಗ ವೆಲ್ಕಮ್ ಮಾಡ್ಬೇಕು ತಾನೆ ಶೋಗೆ. ಸೃಜನ್ ಲೋಕೇಶ್ ಅವರೇ, ವೆಲ್ಕಮ್ ಟು ದ ಶೋ. ಸೊ ದ ಫಸ್ಟ್ ಕ್ವೆಶ್ಚನ್ ಆಕ್ಚುಲಿ ಮಜಾ ಟಾಕೀಸ್ ಅಲ್ಲಿ ಕೇಳೋದೇನ್ ಗೊತ್ತಾ ಸೃಜನ್ ಅವ್ರೆ?
ಈ ಪಿಕ್ಚರ್ ಅಲ್ಲಿ ಏನ್ ದಬಾಕಿದಿರ? ಅಲ್ಲ ಇವಾಗ ಹೆಲ್ಪ್ ಬೇಕು ಅಂತ ಕೇಳಲ್ಲ ಮಗು. ಇಲ್ಲ ತಾನೆ, ಅವ್ಳ ಪಾಪ ಏನೋ ಮಾಡ್ತಾರೆ, ಕೇಳಪ್ಪ ನೀನು. ಓಕೆ, ಸಾರಿ. ಸೊ ನಡುವೆ ಅಂತರವಿರಲಿ ತಂಡ ಇವತ್ತು ನಮ್ ಜೊತೆ ಇದೆ. ಸೊ ನಡುವೆ ಅಂತರವಿರಲಿ ಅಂದ್ರೆ ಏನು? ಅಂದ್ರೆ ಡಿಸ್ಟೆನ್ಸ್ ಇರ್ಲಿ ಅಂತ. ಕೀಪ್ ಡಿಸ್ಟೆನ್ಸ್ ಅಂತ. ಸಿನಿಮಾದಲ್ಲಿ ಯಾಕೆ ನಡುವೆ ಅಂತರವಿರಲಿ ಅಂತ ಏನ್ ವಿಷಯ ಇದೆ ಸಿನಿಮಾದಲ್ಲಿ? ಅಥವಾ ಸೊ ಪ್ರಖ್ಯಾತ್, ಲೆಟ್ಸ್ ಸ್ಟಾರ್ಟ್ ವಿತ್ ಯು. ನಡುವೆ ಅಂತರವಿರಲಿ ಅಂದ್ರೆ ತುಂಬಾನೇ ಅರ್ಥ ಬರುತ್ತೆ. ಬಸ್ಗಳ ಮಧ್ಯೆ ನಡುವೆ ಅಂತರಲಿ ಅಂತ ಬರ್ದಿರ್ತಾರೆ, ಇಲ್ಲ ವ್ಯಕ್ತಿಗಳ ಮಧ್ಯೆ ನಡುವೆ ಅಂತರಲ್ಲಿ ಇರ್ಬೋದು. ನಾವು ಇಲ್ಲಿ ಏನ್ ಹೇಳಕ್ ಹೋಗಿದೀವಿ ಅಂದ್ರೆ ಯಾವ ಏಜ್ ಅಲ್ಲಿ ಏನ್ ಮಾಡ್ಬೇಕು ಅದನ್ನ ಮಾಡಿ, ಇಲ್ಲ ಅದಕ್ಕೆ ನಡುವೆ ಅಂತರಲಿ ಅಂತ ಟೈಟಲ್ ಇಟ್ಟಿದೀವಿ. ಸರ್ ನಿಮ್ಗೆ ಹೇಳ್ತಾ ಇರೋದು, ಯಾವ ಏಜ್ ಅಲ್ಲಿ ಏನ್ ಮಾಡ್ಬೇಕು ಅದನ್ನ ಮಾಡಿ ಅಂತ ಇದ್ದಾರೆ. ಬೇಸಿಕಲಿ ನಿಮಗೋಸ್ಕರ ಸಿನಿಮಾ ಮಾಡಿರೋದು. ಡೆಫಿನೆಟ್ಲಿ ಪಿಕ್ಚರ್ ನೋಡ್ತೀನಿ ನಾನು. ಇದೊಂದು ಪ್ರೀ ಮೆಚೂರ್ ಲವ್ ಸ್ಟೋರಿ, ಕಾಲೇಜ್ ಲವ್ ಸ್ಟೋರಿ. ಈಗಿನ ಯಂಗ್ ಜನರೇಷನ್ ಹೇಗೆ ಹಾಳಾಗ್ತಾ ಇದಾರೆ ಅನ್ನೋದು ಸಿನಿಮಾದಲ್ಲಿ ತೋರಿಸಿದೀವಿ. ಚೆನ್ನಾಗಿ ಮೂಡ್ ಬಂದಿದೆ. ಬೇಸಿಕಲಿ ನನ್ನ ಬಗ್ಗೆ ಹೇಳ್ತಾ ಇದ್ದೀರಾ? ಓಕೆ ಓಕೆ ಓಕೆ. ಎಲ್ಲಾರು ನಿಮ್ ಫ್ಲಾಟ್ ಬ್ಯಾಕ್ ಹೋಗ್ತೀರಾ ನೀವು? ಹೌದು ನೋಡಿದ್ಮೇಲೆ. ಹೌದೌದು. ನೆಕ್ಸ್ಟ್. ಸೊ ತುಳಸಿ ಮ್ಯಾಮ್, ನೀವು ನಡುವೆ ಅಂತರವಿರಲಿ ಸಿನಿಮಾದಲ್ಲಿ ನಟಿಸಿದೀರಾ. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿ. ಅಯ್ಯೋ ಹಿಂಗ್ ಹೇಳಿದ್ರೆ ಮಜಾ ಇರಲ್ಲ. ಯಾಮ ಕೂತ್ಕೋಪ್ಪ ನೀನು, ಹಿಂಗ್ ಹೇಳ್ಬಾರ್ದು, ನಾನು ಹೇಳ್ಕೊಡ್ತೀನಿ. ತುಳಸಿ ಅಮ್ಮ, ಪಿಕ್ಚರ್ ಅಲ್ಲಿ ಏನ್ ದಬಾಕಿದ್ರ ಹೇಳಿಮ್ಮ. ಸರ್ ನಿಮ್ ತರನೇ ಆಗ್ತಾ ಇರ್ತಾರೆ. ಫಸ್ಟ್ ಆಫ್ ಆಲ್, ನೈಸ್ ಟು ಸಿ ಯು ಆಫ್ಟರ್ ಲಾಂಗ್ ಟೈಮ್. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಐ ಬೀನ್ ಸೀಯಿಂಗ್ ಯು ಇನ್ ಆಲ್ ಲ್ಯಾಂಗ್ವೇಜಸ್, ಎಲ್ಲ ಲ್ಯಾಂಗ್ವೇಜಸ್ ಅಲ್ಲೂ, ಎಲ್ಲ ಲ್ಯಾಂಗ್ವೇಜ್ ಫಿಲ್ಮ್ಸ್ ಅಲ್ಲೂ ಇರ್ತೀರಾ. ಸೊ ಪಿಕ್ಚರ್ ಅಲ್ಲಿ ಸೃಜನ್ ಅವ್ರು ಕೇಳ್ದಂಗೆ ಏನ್ ದಬಾಕಿದ್ರ? ಅದೇ ನನಗೆ ಈಗ ಈ ಕ್ವೆಶನ್ಗೆ ನನ್ನ ಮಗಳೇ ಆನ್ಸರ್ ಮಾಡ್ಬೇಕನ್ಸುತ್ತೆ. ಹೌದಾ? ಸರಿ ಹೇಳಪ್ಪ, ನೀನೇನ್ ದಬಾಕಿದ್ಯಾ ಪಿಕ್ಚರ್ ಅಲ್ಲಿ? ನಾನೇನ್ ದಬಾಕಿದ್ದೀನ ಅಥವಾ ನಮ್ಮ ಅಮ್ಮ ಏನ್ ದಬಾಕಿದ್ದೀರಾ? ನೀವಿಬ್ರು ಸೇರ್ಕೊಂಡು ಏನ್ ದಬಾಕಿದ್ರ ಹೇಳಿ. ಅದನ್ನ ಹೇಳಿ. ತುಂಬಾ ಚೆನ್ನಾಗಿ ಹೊಡ್ಸ್ಕೊಂಡಿದೀನಿ ನಮ್ಮ ಅಮ್ಮನ ಕೈಯಲ್ಲಿ. ಚೆನ್ನಾಗಿ ಬಯಸ್ಕೊಂಡಿದೀನಿ. ಆಕ್ಚುಲಿ ನಿಜವಾಗ್ಲೂ ಹೊಡೆದ್ಬಿಟ್ರು ನನ್ಗೆ, ಅಷ್ಟು ಇನ್ವಾಲ್ವ್ ಆಗಿ. ಮತ್ತೆ ಆಕ್ಚುಲಿ ಟೀನೇಜರ್ ಕ್ಯಾರೆಕ್ಟರ್ ಮಾಡ್ತಿರೋದ್ರಿಂದ ಕೆಲವೊಂದು ಸೀನ್ಸ್ ಅಲ್ಲಿ ತುಳಸಿ ಮ್ಯಾಮ್ ಇಸ್ ಸೋ ಯಂಗ್ ಎಟ್ ಹಾರ್ಟ್, ಶಿ ವಿಲ್ ಸ್ಲಿಪ್ ಇನ್ ಟು ಎನಿ ಏಜಸ್ ಕ್ಯಾರೆಕ್ಟರ್ ವೆರಿ ಈಸಿಲಿ. ಸೊ ಅವರು ತುಂಬ ಸಲ ಎಷ್ಟು ನನಗೆ ಅಡ್ವೈಸ್ ಮಾಡಿದ್ದಾರೆ ಅಂದರೆ ಐ ಕೆನ್ ನಾಟ್ ಥ್ಯಾಂಕ್ ಹರ್ ಇನಫ್. ಯಾಕಂದರೆ ಈ ಸಿನಿಮಾದಲ್ಲಿ ಎಸ್ಪೆಷಲಿ ಈ ಕ್ಯಾರೆಕ್ಟರ್ಗೋಸ್ಕರ ಅವ್ರು ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಟು ಅಂಡರ್ಸ್ಟ್ಯಾಂಡ್ ದ ನನ್ನ ಏಜ್ನ ನಾನು ಅರ್ಥ ಮಾಡೋದ್ರಿಂದ ಅವರೇ ಜಾಸ್ತಿ ಅರ್ಥ ಮಾಡ್ಕೊಂಡಿದ್ದಾರೆ. ಶಿ ಈಸ್ ವೆರಿ ಯಂಗ್ ಎಟ್ ಹಾರ್ಟ್ ಆ್ಯಂಡ್ ಶಿ ಈಸ್ ಅ ಬ್ರಿಲಿಯಂಟ್ ಮದರ್ ಟು ಮೀ ಹಿಯರ್ ಆ್ಯಂಡ್ ಆನ್ ಸ್ಕ್ರೀನ್. ಎಷ್ಟು ಮಾತಾಡ್ಬಿಟ್ಲು ನೋಡಿ ಹುಡುಗಿ. ನನಗೂ ಆಶ್ಚರ್ಯ ಆಗ್ತಾ ಇದೆ ಸುಜನ್. ಅದನ್ನ ನೋಡಿದ್ರೆ ಹಂಗೆ ಬಂದ್ಬಿಡುತ್ತೆ ಮಾತು. ಅದು ತುಂಬಾ ದಿನ ಆಯ್ತು ಬೇರೆ ನೋಡಿ. ಸೊ ಐಶಾನಿ ಇಷ್ಟು ದಿನ ಆದ್ಮೇಲೆ ನಾನು ನೋಡ್ತಾ ಇರೋದ್ರಿಂದ ಸ್ವಲ್ಪ ಮಾತು ಬಂದ್ಬಿಡುತ್ತಲ್ಲ. ಹಂಗೇನಿಲ್ಲ, ಇನ್ನೆಂಗೆ ಅಂದ್ರೆ ತುಳಸಿ ಮ್ಯಾಮ್ ಬಗ್ಗೆ ಮಾತಾಡ್ತಿದ್ದೀನಲ್ವಾ, ಅಲ್ಲ ಮಾತು ಬಂತಲ್ಲ ಅದಕ್ಕೆ. ಮಾತು ಅಫ್ಕೋರ್ಸ್ ಬರುತ್ತೆ, ಮಾತು ಬರಲ್ಲ ಅಂದ್ರೆ ಸುಜನ್ ಪಾಪ ನನ್ನ ಮಗಳು ಬಿಟ್ಬಿಡು. ನಾನ್ ವಿಲ್ಲನ್ನು. ಮಗಳು ಬಿಟ್ಬಿಡು. ಮಗನೇ ಪಾಪ ಅವಳು. ಹೇಳಿಮ್ಮ, ಸೊ ಸಿನಿಮಾದಲ್ಲಿ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳಿ. ನಾನು ಈ ಏಜ್ ಕ್ರಾಸ್ ಮಾಡೇ ಬಂದಿದ್ದೀನಿ, ಹಂಗಾದ್ರೆ ಟೀನ್ ಏಜ್. ನನಗೂ ನನ್ನ ಹಳೇದೆಲ್ಲ ನೆನಪು ಬಂತು ಈ ಪಿಕ್ಚರ್ ಮಾಡೋವಾಗ, ನನ್ನ ಕ್ಯಾರೆಕ್ಟರ್ ಆಗಲಿ ಅವ್ರ ಕ್ಯಾರೆಕ್ಟರ್ ಆಗಲಿ. ಆ್ಯಂಡ್ ಇದರಲ್ಲಿ ಯಾವ ತಾಯಿಗೂ ಇಂಥ ಪರಿಸ್ಥಿತಿ ಬರಬಾರ್ದು ಅಂತ ನಿಜವಾಗ್ಲೂ ಕಣ್ಣಲ್ಲೇ ನೀರು ಬಂತು ವೆನ್ ಐ ಡಿಡ್ ದೋಸ್ ಸೀನ್ಸ್. ಅವ್ರು ಹೇಳೋವಾಗ, ಕತೆ ಹೇಳೋವಾಗೂ ತುಂಬ ಇಂಪ್ರೆಸ್ ಆದೆ. ಲಿಟ್ರಲಿ ನನಗೆ ನನ್ನ ಮಗಳಿಗೆ ಹಿಂಗಾದ್ರೆ ಏನು ಅಂತ ಅಷ್ಟು ಲಿಟ್ರಲಿ ಐ ಫೆಲ್ಟ್ ನನಗೆ ಸುಜನ್. ಸೊ ಇದು ಪ್ರತಿಯೊಂದು ತಾಯಿಗೇನು, ತಂದೆಗಳು ಆ್ಯಂಡ್ ಹುಡುಗರು ಆ್ಯಂಡ್ ಎವ್ರಿ ಮದರ್, ಡಾಟರ್, ವೈಫ್, ಹಸ್ಬೆಂಡ್, ಫಾದರ್, ಮದರ್ ಎಲ್ಲರೂ ನೋಡಬೇಕು ಈ ಪಿಕ್ಚರು. ಎವ್ರಿಬಡೀಸ್ ಕ್ಯಾರೆಕ್ಟರ್ ಇಸ್ ದೇರ್ ಇನ್ ದಿಸ್ ಫಿಲ್ಮ್. ನನಗೆ ತುಂಬಾ ಖುಷಿ ಆಯ್ತು ಇಂಥ ಒಳ್ಳೆ ಪಿಕ್ಚರ್ ಮಾಡಿದ್ದಕ್ಕೆ ಸುಜನ್. ಫ್ಯಾಂಟಾಸ್ಟಿಕ್, ಲವ್ಲಿ. ಮಣಿಕಾಂತ್ ಸರ್ ಹೇಳಿ ಸರ್, ಹೌ ಸ್ಪೆಷಲ್ ಇಸ್ ನಡುವೆ ಅಂತರವಿರಲಿ ನಿಮಗೆ? ಅದೇ ನನಗೆ ಫಸ್ಟ್ ಆಫ್ ಆಲ್ ರವೀನ್ ಸರ್ ಬಂದು ಸ್ಕ್ರಿಪ್ಟ್ ಹೇಳಿದಾಗ ಈ ತರ ಎಲ್ಲ ಆಗತ್ತೆ ಅಂತ, ನಾನು ಸ್ಕ್ರೀನಲ್ಲಿ ಅದೇ ತರ ಬರುತ್ತೆ ಅಂತ ಹೇಳಿ ನನಗೆ ಐ ಡಿಂಟ್ ಎಕ್ಸ್ಪೆಕ್ಟ್. ಬಟ್ ಒಂದ್ಸಲ ಬ್ಯಾಕ್ ಗ್ರೌಂಡ್ ಸ್ಕೋರ್ಗೆ ನಾನು ಈ ಸಿನಿಮಾ ಬಂದಾಗ ಕಂಪ್ಲೀಟ್ ನಾನು ಲಾಸ್ಟ್ ಅದೊಂದು ಸೀನ್ ಏನಿದೆಯೋ ಅದನ್ನ ನೋಡಿ ನನಗೆ ಐ ಕುಂಟ್ ಕಂಟ್ರೋಲ್ ಮೈ ಟಿಯರ್ಸ್. ತುಂಬಾ ಸಿನಿಮಾದಲ್ಲಿ ಇಟ್ಸ್ ಅ ವೆರಿ ಹಾರ್ಡ್ ಹಿಟ್ಟಿಂಗ್ ಸ್ಟೋರಿ, ಬಟ್ ಅದೇ ತರ ಎಂಟರ್ಟೈನ್ಮೆಂಟ್ ಇದೆ. ದ ಮೂವಿ ಜಸ್ಟ್ ಫ್ಲೋಸ್ ಹೋಗಿ
ಇಟ್ಸ್ ವೆರಿ, ಅದು ಸಿನಿಮಾ ನೋಡಿದ್ರೇನೆ ಗೊತ್ತಾಗತ್ತೆ. ಅವ್ರು ಹೇಳ್ದಂಗೆ ಯಾವುದೇ ಒಂದು ತಾಯಿ ತಂದೆಗೂ, ಯಾವುದೇ ಒಂದು ಗಂಡು ಹೆಣ್ಣಿಗೂ ಅಥವಾ ಯಾರಿಗೂ ಇದೊಂದು ನೋಡೋರಿಗೆ ಇಷ್ಟೊಂದು ಪರಿಣಾಮ ಇದ್ರೆ ಅದನ್ನ ನಿಜವಾಗಿ ಅನುಭವಿಸಿದವರಿಗೆ ಏನಾಗಿರ್ಬೋದು ಅಂತ ಹೇಳಿ ಆ ತರ ಒಂದು ಇಟ್ಸ್ ಆಪ್ಟ್ ಟೈಟಲ್, ನಡುವೆ ಅಂತರವಿರಲಿ. ಮಣಿಕಾಂತ್ ಕದ್ರಿ ಇಸ್ ಒನ್ ಆಫ್ ದ ಟ್ಯಾಲೆಂಟೆಡ್ ಮ್ಯೂಸಿಕ್ ಡೈರೆಕ್ಟರ್ಸ್. ಫಸ್ಟ್ ಟೈಮ್ ಮಜಾ ಟಾಕೀಸ್ ಬರ್ತಾ ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ನೈಸ್. ಹೌ ಮೆನಿ ಸಾಂಗ್ಸ್, ಎಷ್ಟು ಸಾಂಗ್ಸ್ ಇದೆ ಈ ಪಿಕ್ಚರ್ ಅಲ್ಲಿ? ಇದರಲ್ಲಿ 4 ಸಾಂಗ್ ಇದೆ. ಸೊ 4 and 5 songs, total 5 songs are there. ಸೊ one ದೀಪಕ್ ದೊಡ್ಡೇರ ಹ್ಯಾಸ್ ಸಾಂಗ್ ಅಂಡ್ ಈಶಾ ಸುಚಿ ಅವರು ಬರಬೇಕಾಗಿತ್ತು, ಅಂಡ್ ಆಲ್ ದ ಪ್ರಾಮಿನೆಂಟ್ ಸಿಂಗರ್ಸ್ ಹ್ಯಾವ್ ಸಾಂಗ್. ಐಶಾನಿ ಅವ್ರ ಹತ್ರ ಹಾಡ್ಸಿದ್ದೀರಾ ಯಾವ್ದಾರ ಸಾಂಗ್? ಐಶಾನಿ ಇವತ್ತು ಹಾಡ್ತಾರೆ. ಓಕೆ. ದೀಪಕ್ ಹೇಳಿಪ್ಪ, ಎಷ್ಟು ಹಾಡುಗಳನ್ನ ಹಾಡಿದ್ರಿ? ಇವರ ಒಂದು ಆಶೀರ್ವಾದದಿಂದ ಈ ಮೂವಿಯಲ್ಲಿ ಒಂದು ಸಾಂಗ್ ಹಾಡಿದ್ದೀನಿ, ಎಳೆ ವಯಸ್ಸಿನ ಅಂತ ಒಂದು ಹಾಡು, ಈಶಾ ಸುಚಿ ಜೊತೆ ಡ್ಯೂಯೆಟ್ ಸಾಂಗ್. ವೆರಿ ಗುಡ್. ಸೊ ನೀವು ನನ್ನ ಸಿನಿಮಾಗೂ ಒಂದು ಹಾಡು ಹಾಡಿದ್ದೀರಾ? ಹೌದು, ಸಪ್ನೋ ಕಿರಾಣಿ ಕಿರಾಣಿ ಮೂವಿಯಲ್ಲಿ ನಾನೊಂದು ಸಾಂಗ್ ಹಾಡಿದ್ದೆ, ಯಾರೇ ಅಂತ. ಹಾ, ಆಕ್ಚುಲಿ ಇಸ್ ವೆರಿ ಸೂದಿಂಗ್ ಸಾಂಗ್. ತುಂಬಾ ಜನಕ್ಕೆ ಅದು ತುಂಬಾ ಇಷ್ಟ ಆಯ್ತು. ಅಂದ್ರೆ ನನ್ನ ಸ್ನೇಹಿತರು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರೋರು ಅಂಡ್ ನನ್ನ ಫ್ರೆಂಡ್ಸ್ಗೂ ತುಂಬಾ ಇಷ್ಟ ಆಯ್ತು. ಅಂಡ್ ಅಫ್ಕೋರ್ಸ್ ಅದು ತರ ಹೆಂಗೆ ಅಂದ್ರೆ ಅದು ಯಾವಾಗ್ಲೂ ಹಾಡ್ತಾನೆ ಇರ್ಬೇಕು ಅನ್ನೋಂತ ಒಂದು ಟ್ಯೂನ್ ಅದು. ನಮ್ಮ ತಂದೆ ಕೂಡ ತುಂಬಾ ಇಷ್ಟ ಆ ಸಾಂಗ್, ನನಗೂ ಕೂಡ ಆಬ್ವಿಯಸ್ಲಿ. ವೆರಿ ಗುಡ್. ಐಶಾನಿ, ಬೇರೆ ಯಾರನ್ನೋ ತೋರಿಸ್ಬಿಟ್ಟು ಇವರೇ ನಮ್ಮಪ್ಪ ಅಂತ ಹೇಳಿದಂತಲ್ಲಪ್ಪ, ಯಾಕಪ್ಪ ಇದು? ಅದು ನನ್ಗೆ ಆಕ್ಚುಲಿ ನಾನು 2ನೇ ಕ್ಲಾಸಲ್ಲಿದ್ದೆ. 2ನೇ ಅವಾಗ ತುಂಬಾ ತುಂಟಿ. ಸೊ ನಮ್ಮ ಕ್ಲಾಸಲ್ಲಿ ಟೀಚರ್ಸ್ ಎಲ್ಲ ಬ್ಲ್ಯಾಕ್ ಬೋರ್ಡ್ ಹತ್ರನೇ ಬರಕ್ ಬಿಡ್ತಿರ್ಲಿಲ್ಲ. ನಾವು ಚಾಕ್ ಪೀಸ್ನ ಮುಟ್ಟಂಗಿಲ್ಲ, ಬರೆಯೋಂಗಿಲ್ಲ. ಸೊ ನಾನೇನು ಮಾಡಿದೆ ಅಂದರೆ ನನ್ನ ಪ್ರೈವೇಟ್ ವ್ಯಾನಲ್ಲಿ ಹಾಕಿದ್ರು. ಅಲ್ಲಿ ಪ್ರೈವೇಟ್ ವ್ಯಾನಲ್ಲಿ ಹೋಗೋಕ್ಕೂ ಇಷ್ಟ ಇಲ್ಲ. ಸೊ ಪ್ರೈವೇಟ್ ವ್ಯಾನ್ ಏನಾದರೂ ಮಾಡಿ ತಪ್ಪಿಸ್ಕೋಬೇಕು ಅಂತ ನಾನು ನನ್ನಿಬ್ಬರು ಫ್ರೆಂಡ್ಸ್, ಒಬ್ಳು 1ನೇ ಕ್ಲಾಸು, ಇನ್ನೊಬ್ಳು ಕೂಡ ನನ್ನ ಕ್ಲಾಸ್ಮೇಟು 2ನೇ ಕ್ಲಾಸು, ನಾವು ಹೋಗಿ ವ್ಯಾನ್ ಅಂಕಲ್ ಹತ್ರ ಇಲ್ಲ ನಮ್ಮ ಅಪ್ಪ ಬಂದಿದ್ದಾರೆ ಅಂತ. ಅವ್ರಿಗೆ ಭಯ, ಬಿಕಾಸ್ ನಾವು ಚಿಕ್ಕ ಮಕ್ಕಳು ಹೆಂಗೆ ಬಿಟ್ಟು ಹೋಗೋದು ಅಂತ. ಎಲ್ಲಿದ್ದಾರೆ ನಿಮ್ಮಪ್ಪ ಅಂತ. ನಮ್ಮ ಸ್ಕೂಲ್ ಒಳಗಡೆ ಯಾರೋ ಒಂದು ಅಂಕಲ್ ಆ ಕಡೆ ತಿರ್ಕೊಂಡು, ಸೊ ಅವ್ರ ಬ್ಯಾಕ್ ಅಲ್ಲೇ ನಮ್ಮ ಅಪ್ಪ ನಿಂತಿದ್ದಾರೆ, ಅಂಕಲ್ ನಾನು ಹೋಗ್ತೀನಿ ಸ್ಕೂಟರಲ್ಲಿ ಅಂತ ಅಂದೆ. ಸೊ ಆಮೇಲೆ ನಾನು ಆ ಥರ ಅವ್ರು ಹೋಗ್ಬಿಟ್ರು. ನಾನು ಎಲ್ಲ ಕ್ಲಾಸ್ ರೂಮ್ಗೂ ಹೋಗಿ ಎಲ್ಲ ಬೋರ್ಡಲ್ಲೂ ಗೀಚ್ಬಿಟ್ಟು ವಾಸ್ ವೆರಿ ಹ್ಯಾಪಿ. ನನಗೆ ಬೋರ್ಡಲ್ಲಿ ಬರೆಯೋಕ್ಕೆ ಚಾನ್ಸ್ ಸಿಕ್ತಂತ. ಆಮೇಲೆ ಅಪ್ಪನಿಗೆ ಫೋನ್ ಮಾಡಿ ಹಿಂಗೆ ವ್ಯಾನ್ ಅಂಕಲ್ ಬಿಟ್ಟು ಹೋದ್ರು ನನಗೆ ಅಂತ ₹1 ಕಾಯಿನ್ ಬೂತಿಂದ ಫೋನ್ ಮಾಡಿ ಮಾತಾಡಿದ್ದೆ. ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ ಕಾಯಿನ್ ಬೂತಿಂದ ಫೋನ್ ಮಾಡೋಕೆ ಬುದ್ಧಿ ಇತ್ತಲ್ಲ ಕಂದ, ಅದು ನನಗೆ ಖುಷಿಯಾಗಿದ್ದು. ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ಲಿ ನಮಗ್ ಮನೆಯಿಂದ ಸ್ಕೂಲ್ಗೆ ಹೋಗು ಅಂದ್ರೆ ಗೊತ್ತಾಗ್ತಾ ಇರಲ್ಲ. ತುಂಬಾ ಒಳ್ಳೆ ಕೆಲಸ ಈ ತರದೆಲ್ಲ. ವ್ಯಾನ್ ಅಂಕಲ್ ಹೇಳಿಲ್ವಾ? ವ್ಯಾನ್ ಅಂಕಲ್ ಅಂದ್ರು ನಿಮ್ ಮಗಳೇ ಎಲ್ಲ ಮಾಡಿದ್ದು ಅಂತ. ನಮ್ಮ ಮಗಳೇ ಏನ್ ಇಷ್ಟು ಚಿಕ್ಕವಳಿ, ಯಾಕೆ ಸುಳ್ಳು ಹೇಳ್ತಾಳೆ ಅಂತ ನಮ್ಮಪ್ಪ. ನೋಡಿಮಾ, ಎಂತ ಕ್ರಿಮಿನಲ್ ಮೈಂಡ್ ಇದೆ ನೋಡಿಮಾ. ಇರ್ಲಿ, ವೆರಿ ಗುಡ್. ಮುಂಚೆಮ್ಮ ಈ ಪಿಕ್ಚರ್ ಅಲ್ಲಿ ಹೀರೋ ಹೀರೋಯಿನ್ಗೆ ಎಲ್ಲ ರೊಮ್ಯಾಂಟಿಕ್ ಸೀನ್ಗಳನ್ನ ನೀವೇ ಹೇಳ್ಕೊಟ್ರಂತ ಆಕ್ಟ್ ಮಾಡಕ್ಕೆ? ಒಳ್ಳೆ ಪ್ರಶ್ನೆ ಇದು. ಇದು ಮಾತ್ರ ಯಾರಿಗೂ ಇಂಥ ಪರಿಸ್ಥಿತಿ ಬರಬಾರ್ದು. ಹೌದಾ? ಅಯ್ಯೋ, ಯಾಕೆ ವೀಕ್ ಇಬ್ರು? ಅದು ನನ್ಗೆ ಗೊತ್ತಿಲ್ಲ ಸುಜನ್, ವೀಕ್ ಸ್ಟ್ರಾಂಗ್ ನನ್ಗೆ ಗೊತ್ತಿಲ್ಲಮ್ಮ. ಆದ್ರೆ ಆ ಶಾರ್ಟ್ ಮಾತ್ರ ಮಾಡಕ್ ಬಂದಿಲ್ಲ ಇಬ್ರಿಗೆ. ಏನ್ ಶಾರ್ಟ್ ಅದು? ಅದಿಬ್ರು ರೊಮ್ಯಾಂಟಿಕ್ ಆಗಿ ನಡ್ಕೊಂಡ್ ಬರ್ಬೇಕು ಅಂತ ಡೈರೆಕ್ಟರ್ ಹೇಳ್ತಾ ಇದ್ರು. ನನಗೆ ಈವ್ನಿಂಗ್ ಫ್ಲೈಟ್ಗೆ ನಾನು ಬೇರೆ ಶೂಟ್ಗೆ ಹೋಗ್ಬೇಕು ನಾನು ಬ್ಯಾಂಗ್ಳೂರಿಂದ. ಇವ್ರು ನೋಡಿದ್ರೆ ಇನ್ನೂ ತೆಗಿತಾನೆ ಇದೆ. ನನ್ನ ಹತ್ರ ಹೇಳಿದ್ದೆ ಡೈರೆಕ್ಟ್ರು 2 ಮಾಂಟೇಜ್ ಅಂತ. 2 ಮಾಂಟೇಜ್ ಇಬ್ರು ನಡ್ಕೊಂಡ್ ಬರ್ತಾರಮ್ಮ, ಏನಿಲ್ಲ ಅಂದ್ರೆ ನಾವ್ ಇಮ್ಯಾಜಿನ್ ಮಾಡ್ಕೋತೀರ ಏನ್ ನಡ್ಕೊಂಡ್ ಬಂದ್ರೆ ಡೈಲಾಗ್ಸು ಏನು ಇಲ್ಲ. ಹಾಫ್ ಡೇ ಆಯ್ತು ಸುಜನ್, ಅದನ್ನೇ ಮಾಡ್ತಾ ಇದ್ರು. ನನಗೆ ಡೌಟ್ ಬಂದು ಆ ಸ್ಪಾಟ್ ಅವ್ರ ನಮ್ಮ ಶೂಟ್ ಮಾಡೋ ಕ್ಯಾರವಾನ್ ಇಂದ ಇಳಿದು ಹೋದೆ. ನೋಡಿದ್ರೆ ಇಬ್ರು ಅವರು ಡೈರೆಕ್ಟ್ರು ಹಿಂಗ್ ಹೇಳ್ಕೊಡ್ತಾ ಇದಾರೆ, ಹಂಗ್ ಹೇಳ್ಕೊಡ್ತಾ ಇದಾರೆ, ಇಬ್ರು ಮಾಡ್ತಾನೆ ಇಲ್ಲ. ಇಲ್ಲ, ನಮಗೆ ಕುತೂಹಲ ಇರೋದೇನಂದ್ರೆ ನೀವ್ ಯಾವ ತರ ಹೇಳ್ಕೊಟ್ರಿ ಅನ್ನೋದು ನೋಡ್ಬೇಕು. ಅದನ್ನೇ ಸರ್ ಕೇಳ್ತಾ ಇರೋದು ನಾನು. ಬರ್ತೀನಿ ಆ ಟಾಪಿಕ್ ಗೆ. ನಾನ್ ಸ್ವಲ್ಪ ಸ್ಲೋ ಸರ್, ನಿಮ್ ಏಜ್ ಅಲ್ಲಿ ಇಲ್ಲ ಸರ್. ಸೊ ಅಲ್ಲ ಸುಜನ್, ಓಕೆನಾ ನಿನಗೆ? ಅವ್ರಿಗೂ ನಿಮ್ಗೂ ಒಂದು 3 years ಡಿಫ್ರೆನ್ಸ್ ಇರ್ಬೋದು, ನೀವು ಚಿಕ್ಕವರು. ಖಂಡಿತ ಇಲ್ಲ. ಓಕೆ, ಸೊ ಆವಾಗ ನೋಡಿದ್ರೆ ಇಬ್ರು ಎಷ್ಟು ನನಗೇನೆ ಏನ್ ಇವ್ರಿಗೆ ಬರ್ದು ಇಷ್ಟ ಟೀನೇಜರ್ಸ್ ಜನರಲ್ ಆಗಿ ಮಾಡ್ತಾರಂತ ಅನ್ಕೋತೀವಲ್ಲ, ಇವರಿಬ್ರು ಏನೋ ಬ್ರದರ್ ಅಂಡ್ ಸಿಸ್ಟರು ಆ ತರ ಬಿಹೇವಿಂಗ್. ಸರಿ, ಇವಾಗ ನೋಡೋಣ ಅದೇನ್ ಕಲ್ಸ್ಕೊಂಡಿದ್ರ ಅಂತ. ನಾವು ಆಲ್ರೆಡಿ ಬನ್ನಿ ಪ್ಲೀಸ್, ಮಜಾ ಟಾಕೀಸಲ್ಲಿ ನೋಡ್ಬೇಕು ಬನ್ನಿ. ಒಂದು ಕಾರ್ಡ್ ಕೊಡಪ್ಪ, ಒಂದು ಒಳ್ಳೆ ರೊಮ್ಯಾಂಟಿಕ್ ಟ್ಯೂನ್ ಹೇಳಮ್ಮ.
ಸಿ ಒಂದೊಂದು ಕ್ಯಾರೆಕ್ಟರ್ ಅಲ್ಲಿ ಇಳಿದ್ಬಿಟ್ರೆ ಅದು ಕ್ಯಾರೆಕ್ಟರ್ ಆಗ್ಬಿಡ್ಬೇಕು Yes. ಅಷ್ಟೇ ಅಲ್ವಾ? ಹೌದು. ಯಾಕಂದ್ರೆ ನಾನು ಯಾವಾಗ್ಲೂ ಇದೊಂದು ರೆಫರೆನ್ಸ್ ತಗೋತಾ ಇರ್ತೀನಿ. ಏನು ಅಂದ್ರೆ ಬೆಳಗ್ಗೆ ಮದುವೆ ಆಗಿದ್ ನಮ್ಮ ಅಪ್ಪ ಅಮ್ಮ ಬೆಳಗ್ಗೆ ಮದುವೆ ಆದ್ರು, ಮಧ್ಯಾಹ್ನ ನಾಟಕ ಮಾಡಿದ್ರು, ಅದರಲ್ಲಿ ತಂದೆ ಮಗಳ ಕ್ಯಾರೆಕ್ಟರ್ ಮಾಡಿದ್ರು. ಆ ಕ್ಯಾರೆಕ್ಟರ್ ಎಂಟರ್ ಆದ್ರೆ ಮಾಡ್ಬೇಕಾಗುತ್ತೆ ಆ character. ಅಷ್ಟೇ. ಅಷ್ಟೇ. ಇವಾಗ ನೋಡಿ, ತುಳಸಿ ಅಮ್ಮ ಇಸ್ ಲೈಕ್ ಮೈ ಮದರ್, ಆದ್ರೆ ಇವಾಗ ಶಿ ಇಸ್ ಮೈ ಗರ್ಲ್ ಫ್ರೆಂಡ್ ಕ್ಯಾರೆಕ್ಟರ್. Character. ಚೆನ್ನಾಗಿ ಆಡ್ಬೇಕು. ಓಕೆ, ಇದು ನಾನು ಇದು ರೊಮ್ಯಾಂಟಿಕ್ ಆಗಿರ್ಲಿಲ್ಲ ಇದು. ಸರ್ ನಾನು ನಿಮ್ಮ ಆಕ್ಟಿಂಗ್ ಮಾಡಿದ್ದಿಲ್ಲಿ, ಅದಕ್ಕೆ ಎದ್ರುಕೊಂಡು ನಾನು ನಿಮ್ಮನ್ನ ತಲೆಯಲ್ಲಿ ಇಟ್ಕೊಂಡು ಆಕ್ಟ್ ಮಾಡಿದೆ ಸರ್. ಇದು ಕೋಳಿ ಜಗಳ ತರ ಇತ್ತು. ಇಲ್ಲ ಇಲ್ಲ, ಇದೊಂದ್ ಸ್ವಲ್ಪ ದಿಸ್ ಇಸ್ ನಾಟ್ ಕೋಳಿ, ಟೇಕ್ ಟು. ದಿಸ್ ಇಸ್ ನಾಟ್ ಕೋಳಿ, ದಿಸ್ ಇಸ್ ನಾಟಿ ಕೋಳಿ. ಇಲ್ಲ ಒಂದು ಐಶಾನಿ ಅವ್ರಿಗೆ ನಾನು ಒಂದು ಪ್ರಶ್ನೆ ಕೇಳ್ಬೇಕು. ಬಿಕಾಸ್ ವೆನ್ ಶಿ ಸ್ಪೀಕ್ಸ್, ಮಾತಾಡಿದಾಗ ತುಂಬಾ ಸಾಫ್ಟ್, ಕಮ್ ಔಟ್ ವೆರಿ ಸಾಫ್ಟ್ ಪರ್ಸನ್. ಬಟ್ ಡೈರೆಕ್ಟ್ ಮಾಡಿದ್ರಂತಲ್ಲ, ಹೌ ವಾಸ್ ಇಟ್ ಎಕ್ಸ್ಪೀರಿಯನ್ಸ್? ಹೇಗೆ ಅಂತ? ಡೈರೆಕ್ಟಿಂಗ್ ನನಗೆ ಆಕ್ಚುಲಿ ಡೈರೆಕ್ಟಿಂಗ್ ಬಗ್ಗೆ ನಂಗೆ ಆಸಕ್ತಿ ಬಂದಿದೆ ನಾನು ಆಕ್ಟ್ ಮಾಡಬೇಕಾದ್ರೆ. ಇಟ್ಸ್ ನೈಸ್ ಒಂದು ಸೆಟ್ ಅಲ್ಲಿ ವೆನ್ ಯು ಆರ್ ಹ್ಯಾಂಡ್ಲಿಂಗ್ ಸೋ ಮೆನಿ ಥಿಂಗ್ಸ್, ನೀವು ಅರ್ಥ ಮಾಡ್ಕೋತೀರಾ. Were you able to handle it? Yes, I was able She has to direct me. ಒಂದು ಸೀನ್ ಕೊಟ್ಬಿಟ್ಟು, ಒಂದು ಡೈಲಾಗ್ ಕೊಟ್ಬಿಟ್ಟು ಅವ್ರಿಗೆ ಪರ್ಫಾರ್ಮ್ ಮಾಡಕ್ ಹೇಳಿ. ಹಿ ಈಸ್ ಅ ಗುಡ್ ಪರ್ಫಾರ್ಮರ್, ಮಾಡ್ತಾರೆ. ವೆರಿ ಒಬಿಡಿಯಂಟ್ ಆರ್ಟಿಸ್ಟ್ ನಾನು. ನಿಮ್ದು ಈ ಪಿಕ್ಚರ್ ನಡುವೆ ಅಂತರವಿರಲಿದೆ ಯಾವ್ದಾರ ಕೊಡಿ. ಮೊಡವೆ ನಡುವೆ 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 ಫಸ್ಟ್ ಟೈಮ್ ಡೈರೆಕ್ಟ್ರು ಆರ್ಟಿಸ್ಟ್ ನೋಡಿ ಎದುರ್ಕೊತಾ ಇರೋದು. ಗಡ 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 ಅಂತ ಹೋಗಿದೆ. ಓಕೆ, ನೀವು ಇವಾಗ ಒಂದು ಹುಡುಗಿನ ತುಂಬಾ ಇಷ್ಟ ಪಡ್ತಿದ್ದೀರಾ. ಆ ಹುಡುಗಿ ನೀವ್ ಏನ್ ಮಾಡಿದ್ರು ಆ ಹುಡುಗಿ ಒಪ್ತಾನೆ ಇಲ್ಲ, ಮುಚ್ಕೊಂಡು ಹೋಗು ಅನ್ನೋ ತರ ಬೈತಿದ್ದಾಳೆ. ಸೊ ನೀವೇನ್ ಮಾಡ್ತಿದ್ದೀರಾ ಅಂದ್ರೆ, ನೀವ್ ತುಂಬಾ ಹೇಳ್ತೀರಾ ಅವಳು ಹೋಗ್ತಾಳೆ, ಬಸ್ ಹತ್ಕೊಂಡು ಹೋಗ್ತಾಳೆ, ನೀವು ಬಸ್ ಹಿಂದೆ ಫುಲ್ ಚೇಸ್ ಮಾಡ್ಬಿಟ್ಟು ಬಸ್ ಹತ್ಬಿಟ್ಟು ಬಸ್ ಒಳಗೆ ಹೋಗಿ ಅಲ್ಲಿ ಹಿಂಗೆ ಸೈಡಲ್ಲಿ ನಿಲ್ಬಿಟ್ಟು ಹೆಂಗಾದ್ರೂ ಕನ್ವಿನ್ಸ್ ಮಾಡು ಅಂತೀರಾ. ಐ ಮೀನ್ ಕನ್ವಿನ್ಸ್ ಮಾಡಕ್ ಟ್ರೈ ಮಾಡ್ತಿರ್ತೀರಾ. ಅದೇನಾಗುತ್ತೆ ಅಂದ್ರೆ ಅವಳು ಇಲ್ಲ ಅಂತಾರೆ, ಜಸ್ಟ್ ಗೆಟ್ ಲಾಸ್ಟ್ ಅಂತಾಳೆ. ಸೊ ನೀವು ಬೇಕು ಅಂತ ಏನ್ ಮಾಡ್ತೀರಾ, ಫುಲ್ ಡ್ರಾಮ್ಯಾಟಿಕ್ ಆಗಿ ಅವಳನ್ನ ಇಂಪ್ರೆಸ್ ಮಾಡ್ಬೇಕಲ್ಲ. ಓ ಮೈ ಗಾಡ್, ನಾನು ನಿನ್ನ ತುಂಬಾ ಪ್ರೀತಿಸ್ತೀನಿ, ನಿನ್ಗೋಸ್ಕರ ಸಾಯ್ತೀನಿ ಅನ್ನೋ ತರ ಕನ್ವಿನ್ಸ್ ಮಾಡ್ತಾನೆ. ಅವಳಿಗೆ ತುಂಬಾ ಕನ್ಫ್ಯೂಸಿಂಗ್ ಆಗಿದೆ. ಇಲ್ಲ ಇಲ್ಲ ಮಾಡ್ಬೋದು, ನಾನು ಹೇಳ. ಇದು ಇವಾಗ ಸೀನ್ ಹೇಳ್ತೀನಿ ನೋಡಿ. ಬೈಕ್ ಬಿಟ್ಬಿಡಿ. ಇವಾಗ ಐಶಾನಿ ಮತ್ತು ನೀವು ಅಲ್ಲಿ ಮೇಲಿಂದ ಬಾಲ್ಕನಿಯಿಂದ ಹಂಗ್ ಬರ್ತಾ ಇರ್ತೀರಾ, ಚೇಸ್ ಮಾಡ್ಕೊಂಡ್ ಬರ್ತಾ ಇರ್ತೀರಾ, ಇಲ್ಲಿಗೆ ಬರ್ತೀರಾ, ಮಾತಾಡ್ತಾರೆ, ಅಲ್ಲಿಂದ ಬಸ್ ಅನ್ಕೊಳ್ಳಿ, ಅಲ್ಲಿಂದ ಬಿಟ್ಬಿಡಿ. ಇಷ್ಟು ಚೆನ್ನಾಗಿ ಮಾಡೋದು ನೀವೇ ಆಕ್ಟಿಂಗ್ ಮಾಡಿ ಬನ್ನಿ. ಐಶಾನಿನ ಹುಡುಗಿ
ಇವಳೇ ನಿಮಗೆ ಮುಚ್ಕೊಂಡು ಹೋಗು ಅಂತ ಹೇಳೋದು. ರೆಡಿ ಆಕ್ಷನ್. ಐಶಾನಿ ಯಾಕೆ ಅರ್ಥ ಆಗ್ತಾ ಇಲ್ಲ ನಿನಗೆ? ಐ ಲೈಕ್ ಯು ಲಾಟ್, ಐ ಲವ್ ಯು, ಐ ಕಾಂಟ್ ಲಿವ್ ನನಗೆ ವಿತೌಟ್ ಯು. ಸ್ವಲ್ಪನೂ ಇಷ್ಟ ಇಲ್ಲ. ಬಾಯಿ ಮುಚ್ಕೊಂಡು ಹೋಗು, ನಾನು ಹಿಂದೆ ಬರ್ಬೇಡ, ನಾನು ಹೇಳ್ತಿದ್ದೀನಿ. ಇಲ್ಲ ಹೆಂಗ್ ಹೇಳೋದು? ಐ ಲೈಕ್ ಯು ಲಾಟ್, ಐ ಲವ್ ಯು, ಐ ಕಾಂಟ್ ಲಿವ್ ವಿತೌಟ್ ಯು, ಐ ಕಾಂಟ್ ಬ್ರೀತ್ ವಿತೌಟ್ ಯು. ಶಾರ್ಪ್ ಅಂಡ್ ಗೆಟ್ ಲಾಸ್ಟ್. ಇಲ್ಲ ಬಸ್ ಹತ್ತಿದೀವಿ ನೋಡಿ, ಇವಾಗ ಬಸ್ಸಿಂದ ಬಿದ್ದ್ಬಿಡ್ತೀನಿ. ನೀನ್ ಹೇಳ ನನ್ಗೆ ಇಷ್ಟ ಇಲ್ಲ ಅಂದ್ರೆ ನಾನು ಬಸ್ಸಿಂದ ಬಿದ್ದೋಗ್ಬಿಡ್ತೀನಿ. ಗೆಟ್ ಲಾಸ್ಟ್, ಗೋ ಡೈ, ಬಿದೋಗು. ಇಲ್ಲ ಬಿದ್ದೋಗ್ತೀನಿ, ಪ್ರೂವ್ ಮಾಡ್ತೀನಿ. ಬೆಸ್ಟ್. ಈ ತರ ಕಂಡಕ್ಟರ್ ಬಂದ್ಬಿಟ್ಟು ತಳ್ಬಿಟ್ರೆ ಪ್ರಾಬ್ಲಮ್ ಸಾಲ್ವ್. ನೋಡಮ್ಮ ಬಚಾವ್ ಮಾಡಿದ್ರು. ಗೊತ್ತಿತ್ತು ಸೃಜನ್ ತಳ್ತಾರೆ ಅಂತ, ಅದಕ್ಕೆ ಬೀಳ್ಲಿಲ್ಲ ನಾನು. ಅಲ್ಲ ನಾನ್ ತಳ್ಳಿದ್ದೇನೆ ಕೇಳಿ. ಯಾಕೆ? ನೀವು ಟಿಕೆಟ್ ತಗೊಂಡಿರಲಿಲ್ಲ ಅದಕ್ಕೆ. ಓಕೆ. ಹಾ ಸರ್, ಇವಾಗ ಮಜಾ ಟಾಕೀಸ್ ಫಸ್ಟ್ ಟೈಮ್ ಬಂದಿದ್ದೀರಾ. ಸೂಪರ್ ಸುಪ್ರೀಂ ಆಗಿ ಒಂದು ಹಾಡು ನಮಗೋಸ್ಕರ ಪ್ಲೀಸ್, ಇಬ್ರು ಸೇರಿ. ಹಾ ಓಕೆ, ಕಮಾನ್. ಯಾವ ಸಾಂಗ್? ರೆಡಿ, ಮ್ಯೂಸಿಕ್.
ಮದೇಶ ತೋಳ ಹುಲಿ ಚರ್ಮ ಹಾಕೊಂಡು ಬೌ ಬೌ ಅಂತ ಬೊಗಳಿರೋದನ್ನ ಯಾವತ್ತಾದ್ರೂ ನೋಡಿದ್ಯಾ? ಛೇ 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 ಎಲ್ಲಾದ್ರೂ ಉಂಟ ಬಾವ? ನಾನ್ ಮಾತ್ರ ಅಲ್ಲ, ಜಗತ್ತಲ್ಲಿ ಯಾರು ನೋಡಕ್ ಸಾಧ್ಯನೇ ಇಲ್ಲ. ಹಂಗ ಅನ್ಬೇಡ ಕಣ, ಎಲ್ಲ ಸಾಧ್ಯ ಇದೆ. ಇವತ್ ನಮ್ಮ ಮಜಾ ಟಾಕೀಸಲ್ಲಿ ಅದನ್ನು ನಮ್ ಜನ ನೋಡ್ಬಿಟ್ಟಿದಾರ ಕಣ. ನಾನೇ ನೋಡ್ಲ್ವಲ್ಲ. ನೋಡು, ನಿನ್ನ ನೋಡ್ಕೋ ಕೋತಿ. ಏನು ಹಾಕೊಂಡಿರೋದು ಪೈಲಟ್ ಗೆಟಪ್, ಬರ್ತಾ ಇರೋ ಸೌಂಡು ಟ್ರೈನ್ದು, ಬರ್ತಾ ಇರೋದು ಸೈಕಲ್ ಅಲ್ಲಿ. ಒಂದಕ್ಕೊಂದು ಸಂಬಂಧ ಇದೆಯಾ? ನಾನು ಆದಷ್ಟು ಬೇಗ ಪ್ಯಾರೆಟ್ ಆಯ್ತೀನಿ. ಪ್ಯಾರೆಟ್ ನಿನ್ ಮುಸುಡಿ ಅದು ಪ್ಯಾರೆಟ್ ಅಲ್ಲ, ಪೈಲಟ್. ಅದೇನೇ ಆಯ್ತೀನಪ್ಪ. ಅಲ್ಲ ಕಣ, ಯಾವ ನಾಯಿ ನಿನ್ನ ಪೈಲಟ್ ಮಾಡುತ್ತೋ? ನನ್ನನ್ನು ಬೇಕಾದ್ರೆ ಏನ್ ಬೇಕಾದ್ರು ಅನ್ನು, ಆದ್ರೆ ನಮ್ಮ ಗುರುಗಳೇನಾದ್ರು ಅಂದ್ಯೋ, ಇಲ್ಲಿ ನಡೆಯೋ ಬ್ಲಡ್ ಸೆಟ್ಗೆ ನಾನು ಗ್ಯಾರಂಟಿ ಇಲ್ಲ. ಈಗ ಹೇಳ್ಬಿಡ್ತೀನಿ. ಗುರುಗಳೇ ನಾವು ಅಲ್ಲ ಕಣ, ಕಡಿಮೆ ರೇಟ್ಗೆ ಗೆಟಪ್ ಸಿಗ್ತಾ ಇದೆ ಅಂದ್ಬಿಟ್ಟು ಎಲ್ಲ ತೆಗೆದು ಹಾಕೊಂಡ್ಬರ್ತಾ ಇದ್ರಲ್ಲ ನೀವು. ಇವನು ಪೈಲಟ್ ಆಗೋದನ್ನ ಹೇಳ್ಕೊಡ್ತೀನಿ ಅಂದ್ಬಿಟ್ಟು ಏನೋ ನೀವು, ಏನೋ ಇದು ಮಿಠಾಯಿ ಡ್ರೆಸ್ ಹಾಕೊಂಡ್ ಬಂದಿದ್ದೀರಾ? ಏನೋ ಇದು ಗೆಟಪ್? ಜಟ್ಕ ಓಡಿಸ್ತಾರಲ್ಲ ಆ ಗೆಟಪ್. ನಿಂದು ಇವಂದು ಟ್ರಕ್ ಓಡಿಸ್ತಾರಲ್ಲ ಆ ಗೆಟಪ್. ಟ್ರಕ್. ನಿಮ್ ಗುರುಗಳು ವಿಮಾನ ಓಡಿಸೋದನ್ನ ಹೇಳ್ಕೊಡ್ತಾರಂತೆ. ಹಾಕೊಂಡಿರೋದು ನೋಡೋನು. ಅವ್ನು ಜಟ್ಕಾ ಓಡಿಸ್ತಾ ಇದ್ದಾನಂತೆ, ಅವ್ನು ಟ್ರಕ್ ಓಡಿಸ್ತಾ ಇದ್ದಾನಂತೆ. ನೀನ್ ವಿಮಾನ ಓಡಿಸೋದ್ ಹೆಂಗ್ ಕಲ್ತ್ಕೊಯ? ಏನ್ರಪ್ಪ ಹಿಂಗುತ್ತಾನೆ ಗುರುಗಳೇ? ಐರಪ್ಪ ಅಲ್ಲ, ಈಗ ಫ್ಲೈಟ್ ಓಡಿಸ್ಬೇಕಾರೆ ಮಧ್ಯ ದನ ಕರುಗಳು ಬಂದ್ಬಿಟ್ರೆ ಓಡ್ಸಕ್ ಬೇಡ್ವಾ? ಅಂತ ಓಡ್ಸಕ್ಕೆ ಅದಕ್ಕಿದು ಕರೆಕ್ಟ್. ಹೆಂಗೆ ನಮ್ ಗುರುಗಳು ತುಜಾ ಬ್ರೆಡ್ ತಿನ್ನೋ ನಾಯಿ ಬಿರಿಯಾನಿ ತಿನ್ನಕ್ ಹೋಯ್ತಾ ಇದೆ. ನಿನಗೆ ಯಾಕಪ್ಪ ಡೌಟು? ನಿನ್ ದುಡ್ಡೆಲ್ಲ ಬಿರಿಯಾನಿ ಕೊಡಿಸ್ತಾ ಇದೆಯಾ? ತುಮ್ನೆ ಇರೋ. ಇನ್ನು ಹೇಳ್ಕೊಟ್ಟೆ ಇಲ್ಲ, ಆಲ್ರೆಡಿ ನೀನ್ ನಾಯಿ ಮಾಡ್ತಾವ್ರ ನೋಡು. ಬರೀ ನಾಯಿ ಮಾತ್ರ ಅಲ್ಲಮ್ಮ, ಕಬ್ಬಿ ಅಂತೀವಿ, ಕಮಂಗಿ ಅಂತೀವಿ, ಕೋತಿ ಅಂತೀವಿ, ಅವ್ನು ಮುಂದೆನೆ ಹೇಳ್ತೀವಿ. ಏನಿವಾಗ ಮತ್ತೆ ಸರ್, ನೀನ್ ಮುಂದೆನೆ ಕೋತಿ ಕಪ್ಪಿ ಅಂತೆಲ್ಲ ಹೇಳ್ತಾರಲ್ಲೋ, ನಿನ್ಗೇನ್ ರಾಜಕೀಯ ಆಗ್ತಲ್ಲೋ? ಇವ್ನ್ ಮಾತು ಕೇಳಿದ್ರೆ ನನಗೆ ರೊಟ್ಟ ಕುದಿತಾ ಇದೆಯಲ್ಲೋ. ನಾನು ಟೌನ್ ಹಾಕೊಂಡಿರ್ತೀನಿ ಬಾವ. ಏನಂದ್ರು ಉರಿ ಎಲ್ಲ ಕುದಿಯಲ್ಲ. ಇವ್ರು ಏನೇ ಹೇಳಿದ್ರು ನನ್ ಒಳ್ಳೇದಕ್ಕೆ. ಗುರುವೇ ನಿಮ್ಗೆ ಗುರುಭ್ಯೋ ನಮ ಕಣ್ರಪ್ಪ. ಗುರುಗಳೇ ಹೇಳು ತಿತ್ಯ. ತಿಥ್ಯ ಎಲ್ಲೋ ಶಿಷ್ಯ ಅಪ್ಪ, ಅದೇ ತಿತ್ಯ. ತಿರ್ಗದೆ ಹೇಳ್ದ. ಏನೋ ಈ ಲೆವೆಲ್ಗೆ ಬಟ್ಟಿಟ್ಟಿದ್ದೀರಾ? ಇಷ್ಟೊಂದು ಬಕೆಟ್ ಹಿಡಿತಾವ ನಾನು. ಪೂಜಾ ಅದು ಎಲ್ಲ ಮಾರ್ಕೆಟಿಂಗ್ ಸೀಕ್ರೆಟ್ ಅಮ್ಮ. ಸೀಕ್ರೆಟ್. ಲವ್ ಮುದ್ದೇಶ, ಇದೆಲ್ಲ ಆಗದೆ ಇರೋದು ಸುಮ್ನೆ ಪೈಲಟ್ ಅಂತ ಮೇಲೆ ಹತ್ತಿಸ್ತಾ ಇದಾರೆ. ಸುಮ್ನೆ ಆಗ್ಬಿಡು. ನೀನು ನಮ್ಮ ಭಾವತನಪ್ಪ. ಹೌದು. ಒಂದಿನ ನಾನು ಕಡೆ ಪಕ್ಷ ಅಟ್ಟದ ಮೇಲಾದ್ರೂ ಹತ್ತಿಸ್ತೀಯ ನನ್ನ. ಆದ್ರೆ ಇವರು ನಂಗೇನು ಸಂಬೋಧನೆ ಇಲ್ಲ, ಆದ್ರೂ ಮುದ್ದೇಶ ಜೀವನದಲ್ಲಿ ಮುಂದೆ ಬರ್ಲಿ ಅಂತ ವಿಮಾನನೇ ಹತ್ತಿಸ್ತಾರೆ ಬಾವ. ಇದು ಅವ್ರ ಗುಣ ಅಂದ್ರೆ. ನೋಡ್ದ ಕೊಬ್ರ, ನೀನೇನೇ ಬತ್ತಿ ಇಡಕ್ ಬಂದ್ರು ಅದ್ರ ಮುಂದೆ ಎಲ್ಲ ಟುಸ್ಸೆ. ಕರೆಕ್ಟ್ ಆಗಿ ಹೇಳಿ, ಎಷ್ಟು ಗೇರ್ ಹಾಕಿದಿರಾ? ಅದಿದ್ ಏನಮ್ಮ ನಿಧಾನಕ್ಕೆ ಕೇಳ್ತೀಯ? ಜೋರಾಗೆ ಕೇಳು, ಅವ್ನಿಗೆ ಏನು ಗೊತ್ತಾಗಲ್ಲ. ಆ ಲೆಕ್ಕ ಹಾಕಿ ನೋಡಿದ್ರೆ ಟಿಟಿ ತೆಗಿಯೋ. ಏನ್ ತೆಗಿ? ಟಿಟಿ ಸೈಕಲ್ ತಗೊಳಕ್ಕೆ ಕಾಸಿಲ್ಲ, ಟಿಟಿಯಲ್ಲಿ ತಗೊಬರ್ಲಿ ನಾನು. ಈ ಟಿಟಿ ಎಲ್ಲ ಕಣೋ, ಲೆಕ್ಕದ ಟಿಟಿ. ಚೀಟಿ. ಬಟ್ಟೆ ತೂ ಶಾಪಿಂಗು, ಆಳು ಮೂಳು, ಟ್ರೈನಿಂಗು, ಆಳು ಮೂಳು, ರೊಟ್ಟ ಲೊಟಸ್ಕು ಎಲ್ಲ ಸೇರಿ. ಗುರುಗಳೇ, ಆಕೆ ಸರ್ವಿಸ್ ಬಿಟ್ಬಿಟ್ಟಿದ್ದೀರಾ? ಯಾಕೆ ಸರೀಸು? ಆಕೆ ಸರ್ವೀಸು ನೀನು ಮಕ್ಕ ಕೊಳ್ಳಿ ಕಾದ ಆಕೆ ಸರೀಸ್ ಅಲ್ಲ, ಆಕ್ಸೆಸರೀಸ್. ಅದೇ ಅದೆಲ್ಲ ಸೇರಿ ಜಸ್ಟ್ 3,420,000. ಅದೇನದು 420? ದೋಸ ಹೋದೆ ಅಂತ ಇವ್ರಿಗಂತೂ ಗೊತ್ತಾಗಲ್ಲ. ಅಟ್ಲೀಸ್ಟ್ ಈ ಬಿಲ್ ನೋಡ್ತಾರಲ್ಲ, ಬೇರೆಯವ್ರಿಗಾದ್ರೂ ಗೊತ್ತಾಗ್ಲಿ ಅಂತ ನಮ್ಮ ಟ್ರೇಡ್ ಮಾರ್ಕ್ ಇಟ್ಟಿದೀವಮ್ಮ. ಸರಿಯಾಗಿದೆ, ವೆರಿ ಗುಡ್. ನೋಡಪ್ಪ, ಬರೋದ್ರಲ್ಲಿ 50-50 ಏನಂತೀರಾ? ಯಾಕೆ ಬಂದ್ಬಿಡು, ಕಷ್ಟಪಟ್ಟು ಹಕ್ಕಿ ಹಿಡ್ಕೊಂಡ್ ಬಂದಿರೋದ್ ನಾವಮ್ಮ. ನನ್ನ ಹತ್ರ ಬಿಂಕ ಮಾಡಿದ್ರೆ ಹಕ್ಕಿ
ರೆಕ್ಕೆ ಇಲ್ದಿರಂಗೆ ಪುರ್ ಅಂತ ಹಾರೋಗುತ್ತೆ, ಯೋಚನೆ ಮಾಡು. 3 ಜನದಲ್ಲಿ 50-50 ಶೇರ್ ಬರಲ್ಲಮ್ಮ. ನಾನು ಹೇಳಿದ್ದು 50 ನನ್ಗೆ, ಮಿಕ್ಕಿದ 50 ನಲ್ಲಿ ನಿನಗೆ 25, ಅವನಿಗೆ 25. ಬಾವ ನೀವೆಲ್ಲ ಏನ್ ಮಾತಾಡ್ತಾ ಇದೀರ, ನಂಗೆ ಒಂದು ಅರ್ಥನೇ ಆಯ್ತಾ ಇಲ್ಲ. ಮತ್ತೆ ಏನಿಲ್ಲ ಕಣೋ, ಈ 1,840,000 ರೂಪಾಯಿಗೆ ಪೈಲಟ್ ಮಾಡಿಸೋದ್ರ ಜೊತೆಗೆ ಹೆಲಿಕಾಪ್ಟರ್ ಕೊಡ್ತಾರಂತೆ ಯಲಹಂಕದಲ್ಲಿ. ನಿನ್ನ ಅಲ್ಲಿಗೆ ಸೇರಿಸ್ತೀನಿ ನಡಿ. ಹೆಂಗ್ ಮಾಡ್ತಿದ್ಯಪ್ಪ? 50, 25, 25 ಓಕೆ ಅಂದ್ರೆ ಸರಿ, ಇಲ್ಲ ಅಂದ್ರೆ ನಿಮ್ಮ ಪ್ಲಾನ್ ಫ್ಲಾಪ್. ಬಾವ ಅರ್ಧ ದುಡ್ಡಿಗೆ ಎಲ್ಲ ಕೆಲಸನೂ ಆಗೋಯ್ತದಲ್ಲ. ನಡಿ ಅಲ್ಲಿಗೆ ಹೋಗುವ, ನಡಿ 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 ನಡಿ. ಇರೋ ಒಂದ್ ನಿಮಿಷ. ಆಯ್ತಪ್ಪ, ಏನ್ ಮಾಡ್ಬೇಕು ಅಂತ ಹೇಳಪ್ಪ. ಬಾವ ನಡಿ ಬಾವ, ಏನ್ ಮಾತಾಡ್ತಾ ಇದೀಯ, ಹೋಗುವ. ಆಪರೇಟ್ಗೆಲ್ಲ ಮಾತಾಡ್ಕೊಡ್ವಲ್ಲ. ಒಂದ್ ನಿಮಿಷ ಇರು, ಅಲ್ಲಿ ಫೋನ್ ಮಾಡಿ ಹೇಳ್ತೀನಿ. ಒಂದ್ ನಿಮಿಷ ಅವ್ರಿಗೆ ಓಕೆನಾ ಇಲ್ವಾ? ಅಲ್ಲ, ಚೂರ್ ಜಾಸ್ತಿ ಮಾಡ್ಕೊಳಪ್ಪ ನಮ್ಗೆ. ಬೇಕಾ ಬೇಡವಾ? ಆಯ್ತಪ್ಪ, ಓಕೆ. ಬೇಗ ಬೇಗ. ಹಲೋ, ಏನಪ್ಪ ಮಳೆನಾ? ಫುಲ್ ಟ್ರಾಫಿಕಾ? ಫ್ಲೈಟ್ಗಳೆಲ್ಲ ಅಲ್ಲಲ್ಲೇ ನಿಂತ್ಕೊಂಡ್ಬಿಟ್ಟಿದ್ಯಾ? ಹೌದಾ, ಓಕೆ ಸರಿ ಬಿಡಿ, ಪರವಾಗಿಲ್ಲ ಬಿಡಿ. ಹೆಲಿಕಾಪ್ಟರ್ ಎಷ್ಟು ತಗೋತಾ ಇದೆಯಾ? ಓಕೆ ಬಿಡಿ, ಪರವಾಗಿಲ್ಲ, ಇನ್ನೊಂದ್ ದಿನ ಬಂದ್ರೆ ಆಯ್ತು. ಓಕೆ. ಮುದ್ದೇಶ, ಯಲಹಂಕ ಹತ್ರ ತುಂಬಾ ಮಳೆ ಅಂತೆ, ಮೇಲ್ಗಡೆ ಎಲ್ಲ ಫ್ಲೈಟ್ಗಳೆಲ್ಲ ಹಂಗೆ ನಿಂತ್ಕೊಂಡ್ಬಿಟ್ಟಿದ್ಯಂತೆ. ಈಗ ನೋಡು, ಈ ನಮ್ಮ ಹುಡುಗರಿದ್ದಾರೆ, ನಾನು ಇವ್ರ ಜೊತೆಲಿ ಇದ್ದೀನಿ. ಇಲ್ಲೇ ಸೇರ್ಕೊಂಡ್ಬಿಟ್ಟು ನಿನ್ನ ಪೈಲಟ್ ನಾವೇ ಮಾಡ್ಬಿಡ್ತೀವಿ ಬಿಡು. ಹಂಗೆ ನೀ ಹೇಳೋದ್ಮೇಲೆ ಮುಗೀತು ಬಾ, ನಂಗೆ ನಿನ್ ಮೇಲೆ ನಂಬಿಕೆ ಜಾಸ್ತಿ ಬಾ. ಆಯ್ತಲ್ಲಪ್ಪ, ಇನ್ನೇನು ಫಿಕ್ಸ್ ಆಯ್ತಲ್ಲಪ್ಪ, ಟ್ರೈನಿಂಗ್ ಶುರು ಮಾಡೋಣ. ಮಾಡೋಣ 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 ಮಾಡೋಣ. ಈಗ ಮೊದ್ಲು ಇಂಟರ್ವ್ಯೂ ಶುರು ಮಾಡೋಣ. ಇನ್ನು ಏನು ಹೇಳ್ಕೊಟ್ಟೆ ಇಲ್ಲ. ಪಾಪ ಅವ್ನು ಕೇಳ್ತಾ ಇದ್ದಾನೆ, ಇಂಟ್ರೆಸ್ಟ್ ಇಟ್ಕೊಂಡು ಹೇಳ್ಕೊಡ. ಅಪ್ಪ ನಿನ್ಗೆ ಯಾಕಪ್ಪ ಫುಲ್ ಡೀಟೇಲ್ ಆಗಿ ಹೇಳ್ಕೊಡ್ತೀವಿ, ಡೋಂಟ್ ವರಿ. ಸೆಟಪ್ ತಂದು ಕೊಟ್ರ, ಬೋರ್ಡ್ ಗೀಟ್ ಎಲ್ಲ ಇಟ್ರಪ್ಪ. ನೋಡಪ್ಪ ಮುದ್ದೇಶ, ನಿನ್ಗೆ ಪಾಠ ಮಾಡೋದಕ್ಕೆ ಅಂತ ಸ್ಪೆಷಲ್ ಆಗಿ ಗೆಸ್ಟ್ ಲೆಕ್ಚರ್ ಅನ್ನ ಕರೆಸಿದೀವಿ. 30 ನಿಮಿಷದಲ್ಲಿ ಪೈಲಟ್ ಆಗುವುದು ಹೆಂಗೆ ಅಂತ ಪುಸ್ತಕ ಬರ್ತಿದ್ದಾರೆ. ಬನ್ನಿ ಸರ್, ಪ್ಲೀಸ್ ಸರ್, ಪಾಠ ಮಾಡಿ ಸರ್. ನೀ ಪಾಠ ಮಾಡಿಯಾ? ನಿಂಗೇನಪ್ಪ ಗೊತ್ತು? ಯಾಕ ಗೊತ್ತಿಲ್ಲ? ಫ್ಲೈಟ್ ನ ಸ್ಟಾರ್ಟ್ ಮಾಡೋದು, ಹಿಂಗೆ ಜಿ ಅಂತ ಹಚ್ಚೋದು, ಹಿಂಗ್ ಹೋಗೋದು, ಜಿ ಅಂತ ಇಳಿಸೋದು, ಇಷ್ಟೇ. ಕರೆಕ್ಟ್ ಅಪ್ಪ. ಗೆಸ್ಟ್ ಲೆಕ್ಚರರ್ನ ಕರೆಕ್ಟ್ ಅಂತ ಕೇಳ್ತೀಯ? 30 ನಿಮಿಷ ಕಲ್ಸೋದ್ನ 3 ಸೆಕೆಂಡ್ ಅಲ್ಲಿ ಹೇಳ್ಕೊಟ್ಟವ್ರೆ, ಅವ್ರನ್ನೇ ಕರೆಕ್ಟ್ ಅಂತ ಕೇಳ್ತೀಯ? ನಾನ್ ಚಾನ್ಸ್ 30 ನಿಮಿಷ ಚಿತ್ರಾನ್ನ ಮಾಡಕ್ ಆಗಿಲ್ಲ. ಪೈಲಟ್ ಹೆಂಗಾಯ್ತೀನಿ ನಾನು? ಗೆಸ್ಟ್ ಲೆಕ್ಚರ್ ಹತ್ರ ಹಿಂಗೆ ನಡ್ಕೋತಾರ. ಪೈಲಟ್ ಬೇಡ, ಏನು ಬೇಡ, ನಡಿ ಅವಾಗ ತಮ್ಮ ಕಾಲಿಗೆ ಬಿಡ್ತೀನಿ. ಸಾರಿ ಕಣ, ಸಾರಿ ಸಾರಿ ಬಾ, ಸರಿ ಬಾ, ಹೇಳ್ಕೊಡಿ. ಆಯ್ತು, ನೀವ್ ಹೇಳಿದ್ದೆ ಕರೆಕ್ಟ್. ನೋಡ, ಇವಾಗ ಫಸ್ಟ್ ಈ ಒಂದು ಮಿಸ್ಟೇಕ್ ಮಾಡಿದಾನೆ. ಡಿಸ್ರೆಸ್ಪೆಕ್ಟ್ ಟು ದಿ ಲೆಕ್ಚರರ್. ಫೈನ್ ಕಟ್. ಇದಕ್ಕೆಲ್ಲ ಯಾಕೆ ಕಟ್ಟಾರಪ್ಪ? ಬೇಕಾ ಬೇಡವಾ? ಫೈನ್ ಕಟ್ಟು. ಎಷ್ಟಪ್ಪ? GST ಸೇರಿ 12,000. ಬಾರ, 100 ರೂಪಾಯಿ ಜಾಸ್ತಿ ಇದೆ, ಬರ. ಮೊದಲನೇ ಪಾಠ. ಮಿಸ್ಟರ್ ಮುದ್ದೆ, ನಿಮ್ಗೆ ವಿಂಡೋ ಸೀಟ್ ಪಕ್ಕದಲ್ಲಿ ಕೂರೋದಕ್ಕೆ ಇಷ್ಟನಾ? ನನಗೆ ಇಂಡೋ ಸೀಟ್ ಪಕ್ಕದಲ್ಲಿ ಕೂತ್ಕೊಂಡಿರೋ ಹುಡುಗಿ ಪಕ್ಕ ಕೂತ್ಕೊಳ್ಳಕ್ ಇಷ್ಟ. ನನ್ನ ಮಗನೇ ಅಧಿಕ ಪ್ರಸಂಗತನ ಮಾಡ್ತೀನೋ, ತಟ್ಟು ಬಿಡ್ತೀನಿ ನೋಡು. ಇದೇನ್ ಕಾಸು ಕೊಡಿದ್ಯೋ, ಫಿಶ್ ಮಾರ್ಕೆಟ್ ಹಚ್ಕೊಂಡಿದ್ಯೋ? ಕಟ್ಟ ತಲಾಟೆ ಮಾಡಿದ್ರೆ ಎಷ್ಟ? 10,000. 10,000. ಎಷ್ಟು 10,000? ಕೊಡ್ತೀನಿ. ಇಲ್ಲ, ಕರೆಕ್ಟ್ ಆಯ್ತು ಬಿಡಿದ. ಕರೆಕ್ಟ್ ಆಯ್ತು ಬಿಡು. ಓಲಿ ಹಿಡ್ಕೊ, ಇನ್ನೊಂದ್ ಸ್ವಲ್ಪ ಹಿಡ್ಕೊ. ಫೈನ್ ಕಟ್ಟಾಯ್ತಾ? ಆಯ್ತಾಯ್ತು. ಓಕೆ, ಮುಂದಕ್ಕೆ ಹೋಗೋಣ. ಈಗ ನಿಮ್ಗೆ ಯಾವ ಗಾಡಿ ಓಡಿಸಿ ಅಭ್ಯಾಸ? ಈ ತುಕ ನೋಡಿದ್ರೆ ಎತ್ತಿನ ಗಾಡಿನೂ ಓಡಿಸಿ ಅಭ್ಯಾಸ ಇಲ್ಲ ಅನ್ಸುತ್ತೆ. ಹಂಗಂದ್ರೆ ವೆರಿ ಸಿಂಪಲ್. ಇವಾಗ ಇಲ್ಲಿ ಏರೋಪ್ಲೇನ್ ಇದೆ ಅಂತ ಅನ್ಕೋ. ಬಾವ, ಏರೋಪ್ಲೇನ್ ಇದೆ ಅಂತ ಹೆಂಗ್ ಅನ್ಕೊಳ್ಳೋದು ಬಾವ? ಹೌದಲ್ಲ, ಅನ್ಕೊಳ್ಳೋದು ಕಷ್ಟ ಆಗ್ತದೆ. ಏರೋಪ್ಲೇನ್ ತರಿಸ್ಬೋದು, ಆದ್ರೆ 40,000 ರೂಪಾಯಿ ಖರ್ಚಾಗತ್ತಲ್ಲ. ಬೇಡ ಅಯ್ಯೋ ಪಾಪ, ಅವನು ಖರ್ಚಾಗುತ್ತೆ, ಯಾಕೆ ಬೇಕು? ಬೇಡ ಬೇಡ. 40,000 ತಾನೆ? ನಾ ಕೊಡ್ತೀನಿ. ಕೊಡು. ಏರೋಪ್ಲೇನ್ ತಗೊಂಡ್ರಪ್ಪ. ಇಲ್ಲ ತಗೊಂಡ್ರಿ, ಕಲ್ತ್ಕೊತೀನಿ. ಈಗಲೇ ಕೊಡ್ಬೇಕಾ? ಕೊಡ್ಬೇಕಪ್ಪ. ಪ್ಲೇಟ್ ತರದ ಕೊಟ್ಟೆ. ಫ್ಲೈಟ್ ತಂದ್ಬಿಡ, ನಾವಿಲ್ಲಿ ತಾಯ್ತಾ ಇರ್ತೀವಿ. ನೋಡು ಬಾವ, ಎಷ್ಟು ದೊಡ್ಡ ಮನ್ಸು ಬಾವ ನಿಂಗೆ. ಮನೆಗೆ ಫ್ಲೈಟ್ ತರಿಸ್ತಾ ಇದ್ದಿಲ್ಲ ಬಾವ. ಓಕೆ ಬಾ,
ಫ್ಲೈಟ್ ತಂದ. ಏನಾಯ್ತು? ಏನಿದು ಬಿದ್ದೈತೈತೆ? ಇರಪ್ಪ ಹೊಸ ಫ್ಲೈಟ್ ಮಾಡ್ಬೇಕಾರೆ ಅವೆಲ್ಲ ಮಿಸ್ಟೇಕ್ ಆಯ್ತವೆ. ಕಲ್ ತಂದಿಡ್ತೀನಿ ತಡಿ. ಇದು ತುರಿ ಆ ಕಲ್ಗೆ ಎಷ್ಟು 1,000 ರೂಪಾಯಿ ಇಸ್ಕೊಳ್ಳ? ಕಾಸ್ಟ್ಲಿ ಅಪ್ಪ. ಹಿಂದೆ ಮಾತಾಡ್ದೆ 500 ರೂಪಾಯಿ ಕೊಡು ಅಂದ್ರು ಕೊಡ್ಲೇ ಇಲ್ಲ ಅವನು. ಕೊಡು ಸರಿಯಾಗೈತೆ ಕೂಡ. ಓಕೆ ನೋಡ್ಕೊಳಪ್ಪ, ಇದೇ ಫ್ಲೈಟ್. ಫ್ಲೈಟ್ ಇದೆಯಾ? ಸಖತ್ತಾಗಿದೆ ಬಾಬಾ. ಇದೇನಪ್ಪ ಇದು ಮುಂಭಾಗನೇ ಇಲ್ಲ ಇದಕ್ಕೆ? ಅಪ್ಪ ನಾ ಪೈಲಟ್ ಆಗ್ಬೇಕು ಅಂತಿರೋದು, ನಾನು ಟೈಲೆಟ್ ಆಗ್ಬೇಕು ಅಂತಿಲ್ಲ. ಅದು ಮುಂದ್ಗಡೆ ಭಾಗ ಟಿಂಕರಿಂಗ್ ಹೋಗಿದೆ, ತರಿಸ್ಬೋದು. ಆದ್ರೆ ಅದಕ್ಕೆ ಮತ್ತೆ 50,000 ಖರ್ಚಾಗುತ್ತೆ. ಬೇಡ, ಇದ್ರಲ್ಲೇ ಕರ್ಕೊಂಡ್ಬಿಡ. ಅಯ್ಯೋ ಪಾಪ, ಅವನಿಗೆ ಯಾಕೆ ಖರ್ಚು? ಬೇಡ ಬಿಡ ಮುದ್ದೆಚ್ಚ. ಏನ್ ಮಾತಾಡ್ತಾ ಇದೀಯ ನೀನು? ಕಲಿಯಕ್ಕೆ ಏನ್ ಬಂದಿದ್ದೀನಿ? ಅದೇ ಕಲಿಬೇಕು ಅಂದ್ರೆ ಕಲಿಬೇಕು ಅಷ್ಟೇ. ಎಷ್ಟ್ ಬೇಕೀಗ? 50. ಹೋಗ ಅವನು. ಅಲ್ಲಿಂದ ತರಕ್ 10,000 ಎಕ್ಸ್ಟ್ರಾ ಆಯ್ತದೆ. ಆಗ್ಲಿ ತಗೊಳ್ಳಲ್ಲ. ತಂದ್ಬಿಡ್ಲಾ? ತಂದ್ಬಿಡ. ಓಕೆ. ಇದೇ ಫ್ಲೈಟ್ ಕಡ ನೋಡ್ಕೋ. ಇಲ್ಲಿ ಕೂತ್ಕೊಂಡು ಓಡ್ಸೋದು. ಇಲ್ಲಿ ತಂದೆಪ್ಪ. ಇರು ತಂದೆ ಇಷ್ಟಾಗೋಯ್ತಪ್ಪ. ಇಡ ಬಂತಲ್ಲಪ್ಪ. ಅಯ್ಯಬ್ಬ ಸದ್ಯ ಇಷ್ಟು ಗ್ಯಾಪ್ ಇರ್ಲಿ ಬಿಡ. ಇಲ್ಲ, ಪಿಕ್ಚರ್ ಹೆಸರೇನು? ನಡುವೆ ಅಂತರವಿರಲಿ. ಅದಕ್ಕೆ ಇರ್ಲಿ ಬಿಡು ಅಂತರ. ಕರೆಕ್ಟ್. ಈಗ ಫ್ಲೈಟ್ ಬಂದಾಗಿದೆ. ಫಸ್ಟ್ ನೀನು ಏರ್ಪೋರ್ಟ್ ಹೋಗ್ತೀವಿ. ಬಾ, ಅಲ್ಲಿ ಏರ್ಪೋರ್ಟ್ ಹೋಗ್ತಾ ಇದೀಯ. ಬಾ, ಮುಂದೆ ಬಾ. ನಾನು ಏರ್ಪೋರ್ಟ್ ಹೋಗ್ತಾ ಇದ್ದೀನಿ. ಹೌದು, ಏರ್ಪೋರ್ಟ್ ಹೋಗ್ತಾ ಇದೀಯಾ? ಒಂದ್ ನಿಮಿಷ. ನಾನು ಏರ್ಪೋರ್ಟ್ ಹೋಗಿ ಬರಕ್ ಮುಂಚೆ ಹೇಗೆ ಎತ್ಕೊಂಡ್ ಬಿಡ್ತೀನಿ. ಎತ್ಕೊಂಬ. ಏನ್ ಹುಷಾರಿದ್ದಾನೆ ಮುದ್ದೇಶ, ಏನ್ ಹುಷಾರಿದ್ದಾನಪ್ಪ. ಚೆಕ್ ಮಾಡ್ತೀನಿ ಬರ. ಇಂಥ ಪ್ರಳಯ ಅಂತ ದುಡ್ಡು ಹುಡುಪ. ನಾನು ಚೆಕ್ ಮಾಡ್ತೀನಿ ನಾನು. ಓಕೆ. ಹಲೋ ಸರ್, ವೆಲ್ಕಮ್ ಸರ್. ವೆಲ್ಕಮ್. ಎಲ್ಲಿ ಹೋಗ್ತಾ ಇದ್ದೀರಾ ಸರ್? ಏರ್ಪೋರ್ಟ್ಗೆ ಸರ್. ತಿನ್ಕೋ. ಗೊತ್ತಾಯ್ತು ಸರ್. ಏನ ಮಾಡ್ತಾ ಇದ್ಯಾ ನೀನು? ತಿನ್ಕೊಂಡಲ್ಲ. ನಾನು ತಿನ್ಕೊ ಅಂದಿದ್ದು ಕಣ. ಅದೇ ತಿನ್ಕೊಂಡಲ್ಲ, ಅದೇ ತಿನ್ಕೋತಾ ಇದ್ದೀನಿ. ಮುದ್ದೇಶ ಬೇಗ ತಿನ್ಕೊಳ್ಳೋ. ಏನೋ ಹೇಳ್ತಿದ್ಯಾ ನೀನು? ತಿನ್ಕೊಳ್ಳೋ ಅಂತ ನಾನು. ಏನ್ ತಿನ್ಕೋಬೇಕು? ಅಪ್ಪ ತಿಂತಾ ಇದ್ದಾನಲ್ಲ ಅವನು. ಚಿಪ್ಸ್ ತಿಂತಾವನಲ್ಲ. ಅಯ್ಯೋ, ಈ ತಿನ್ಕೋ ಅಲ್ಲ ಕಣ. ಇದೇನೋ ಇದು? ಕೂತ್ಕೋ. ತೂತ್ಕೊಳ್ಳೋ ತಾನೆ. ಇದೇನಿದು? ನಿಂತ್ಕೋ. ತಿನ್ಕೋ. ಬನ್ನಿ ಇಲ್ಲಿ. ಒಂದ್ ನಿಮಿಷ ಬನ್ನಿ ಇಲ್ಲಿ. ಚೆಕ್ ಮಾಡ್ಬೇಕು ನಾನು. ಚೆಕ್ ಮಾಡ್ತೀರಾ? ಚೆಕ್. ಏನ್ ಮಾಡ್ತಿದ್ಯಾ ನೀನ? ಒಂಥರ ಆಯ್ತದಪ್ಪ ನಂಗೆ. ಮಾಡ್ದವನ್ಗೆ ಏನು ಆಯ್ತಾ ಇಲ್ಲ, ಮಾಡಿಸ್ಕೊಂಡವನ್ಗೇನ ನಿನ್ಗೆ? ಇರ ಒಂದ್ ನಿಮಿಷ ಇರ. ಸರಿ ಹೋಯ್ತದ ಈಗ ಸರಿ ಹೋಯ್ತದ ನೋಡು. ತಿನ್ಕೋತಿಯಾ ಇಲ್ವಾ? ತೆಗಿ. ಏನದ? ಏನಿಲ್ಲ ಸರ್. ತೆಗಿಯ. ಸರ್ ಚಾಕ್ಲೇಟ್ ಸಿಕ್ತು ಸರ್. ಏನು? ಏರ್ಪೋರ್ಟ್ಗೆ ಚಾಕ್ಲೇಟ್ ಇಟ್ಕೊಂಡ್ ಬಂದಿದ್ಯಾ ನೀನು? ಕಟ್ಟಿಸ್ಕೊಳ ಬನ್ನಿ. ಚಾಕ್ಲೇಟ್ ಇಟ್ಕೊ ಬರೋದ ಯಾಕಪ್ಪ? ನೀನು ಚಾಕ್ಲೇಟ್ ತಗೊಂಡು ಫ್ಲೈಟ್ ಹತ್ಬಿಡು. ಯಾಮಾರಿ ಇರುವೆ ಮುತ್ಕೊಂಡ್ಬಿಡ್ಲಿ. ನೀನ್ ಕೆರ್ಕೊಳಕ್ಕೆ ಅಂತ ಸ್ಟೇರಿಂಗ್ ಬಿಟ್ಬಿಟ್ಟು ಪ್ಯಾಂಟ್ ಒಳಗೆ ಕೈ ಹಾಕೊಂಡು ಕೆರ್ಕೋತಾ ಇರು. ವಿಮಾನ ಅಲ್ಲಾಡೋಗ್ಬಿಟ್ಟು ಯಾವ್ದಾದ್ರು ಮರುಗ್ ಕೂತ್ಬಿಡ್ಲಿ. 100 ಜನ ಸತ್ತೋಗ್ಬಿಡಲ್ವಾ? ನೀನೇನು ಪೈಲಟ್ ಇಲ್ಲ ಟೆರರಿಸ್ಟ್ ನೀನು. ಕಟ್ಟು 10,000. ಕಟ್ಟಿಸ್ಕೊಳ 10,000 ಕಟ್ಟು. ಎಂಟಾಣಿ ಚಾಕ್ಲೇಟ್ಗೆ 10,000 ರೂಪಾಯಿ ಪೈನ ಕಟ್ಟಲೆ. ಬ್ಯಾಗಲ್ಲಿ ಏನಿದೆ ಚೆಕ್ ಮಾಡ. ಪೆಪ್ಪರ್ಮೆಂಟ್ ಸಿಕ್ತು. ತಿಪ್ಪೆಲ್ಲ ಇದು? ಅದೆಲ್ಲ ಯಾಕೆ ಚೆಕ್ ಮಾಡ್ಬೇಕು ಸಾ? ತುಳಿನ ನಿಂತ್ಕೊಂಡ್ರೆ ಸರಿ. ಬೇಡ ಮಾಡ್ಕೋಬಹುದು ಸಾ. ತಂದಿಸ್ಕಡ್ಡಿ, ಸಲ್ಗೆ ಹೂವ, ಬೆಂಕಿಪಟ್ನ. ಈ ಊದನ್ ಕಡ್ಡಿ, ಬೆಂಕಿಪಟ್ನ, ಈ ತಲ್ಗೆ ಹೂವ ಹಿಡ್ಕೊಂಡೇನು ದೇವಸ್ಥಾನಕ್ಕೆ ಹೋಯ್ತಾ ಇದ್ದ ನೀನು? ಅಲ್ಲ ಕಣಪ್ಪ, ಅದು
ಮೊದಲನೇದಪ್ಪ ಏರೋಪ್ಲೇನ್ ಹತ್ತುತ್ತಾ ಇರೋದಲ್ವಾ, ಪ್ಲೇಟ ಓಡ್ಸಕ್ಕೆ ಮುಂಚೆ ಗಂಧದ ಕಡಿ ಹಚ್ಬಿಟ್ಟು ದೇವ್ರಿಗೆ ನಮಸ್ಕಾರ ಮಾಡಿ ಮಾತಾ ತಗೊಂಡ್ತಾ ಇದ್ದೀನಿ ಕಣ್ರಪ್ಪ. ನೀನ್ ಹಚ್ಚೋ ಬೆಂಕಿ ವಿಮಾನಕ್ಕೆ ಕತ್ಕೊಂಡ್ರೆ ಏನೋ ಮಾಡೋದು? ಫೈರಿಂಗ್ ಫೈನ್ 10,000 ರೂಪಾಯಿ ಕಟ್ಟು. ಕೊಡ್ತೀನಿ. ನಾನು ತಗೊಂಬಂದು ಬೆಂಕಿ ಪಟ್ಟ ಗಂಧದ ಕಡೆ ಅಲ್ಲ. ನಾನು ಹೇಳ್ತಿ ತಾಳಿ ಆಡ ಇಟ್ಟಿದ್ದು ಅಪ್ಪ ಅಪ್ಪ ಕಂತ ಮಗಳ ಎಷ್ಟಾಯ್ತಪ್ಪ? ಇರಪ್ಪ ಅಲ್ಲೇ ಬಂದು ಹೇಳ್ತೀನಿ. 3 ಶನಿವಾರ ಭಾನುವಾರ 5 ಸ್ಟಾರ್ ಹೋಟ್ಲಲ್ಲಿ ಪಾರ್ಟಿ ಮಾಡೋಷ್ಟಾಗಿದೆ ಅಷ್ಟೇ. ವೆರಿ ಗುಡ್. ಹಂಗಾದ್ರೆ ಇನ್ನೊಂದು ವಾರದ ಬಂದ್ರೆ ಲೆಕ್ಕ ಸರಿ ಹೋಗುತ್ತೆ. ಸೆಕ್ಯೂರಿಟಿ ಪಾಸ್ ಆಗಿದೆ, ಒಳಗ್ ಬಾಪ. ಥ್ಯಾಂಕ್ ಯು. ಒಳಗೋಗೋದಲ್ಲ ಈಗ ನಾನು? ನೋಡಿ ಇಲ್ಲಿ ವಿಮಾನ ನಿಂತಿದೆ, ನೋಡ್ ಬಾ, ಬೇಗ ಬಾ, ಬೇಗ ಬಾ, ಬಾ ಬಾ ಬಾ, ಒಳಗಡೆ ಕೂತ್ಕೋ ಬಾ. ಡೋರ್ ಐತೆ ತಾನೆ, ದಾಟ್ಕೊಂಬಂದ್ರೆ ಬೇರೆ ಯಾರೋ ಬೇಸರ ಬಂದ್ಕೋದೆ. ದಾಟ್ತಂತ ಪ್ಲೇನ್. ಈಗ ನಿನ್ಗೆ ವಿಮಾನದಲ್ಲಿ ಕೂರೋವರೆಗೂ ಹೇಳ್ಕೊಟ್ಟಿದೀವಿ. ನೆಕ್ಸ್ಟ್ ವೀಲಿಂಗ್ ಹೆಂಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಹೋಗ್ರಾ ವಿಮಾನದಲ್ಲಿ ಯಾರಪ್ಪ ವೀಲಿಂಗ್ ಮಾಡೋರು? ಮಾಡ್ಬೋದು ಕಣ, ಬೀಸ್ಕೊಡ್ತೀಯಾ? ಹೇಳ್ಕೊಡ್ತೀನಿ ನಾನು. ಅಪ್ಪ ನಮ್ಮ ಹತ್ರ ನಿನ್ ಸವತಾನೆ ಬೇಡಪ್ಪ, ಹೇಳ್ಕೊಡ ಅವನ್ಗೆ. ಓ ನಮ್ಮ ಹತ್ರಕ್ಕೆ ಬಂದ ನೀನು? ಹೆಂಗೆ ಬಾ ಈ ಮಾನವ ಈಲಿಂಗ್ ಮಾಡೋದು? ಅದು ಈಗ ಆಕ್ಸಿಲೇಟರ್ ಕೊಟ್ಬಿಟ್ಟು ಫಸ್ಟ್ ಗೇರ್ಗೆ ಹಾಕ್ಬಿಟ್ಟು ರಪ್ ಅಂತ ಬಿಟ್ಟ ಅಂದ್ರೆ ಜಿಂಗ್ ಅಂತ ಹೋಯ್ತದೆ, ಅದೇ ವೀಲಿಂಗು. ಅಷ್ಟೇ ಅಲ್ಲ, ಅಲ್ಲಿ ಒಂದು ಬಟನ್ ಇರ್ತದೆ, ಅದನ್ನ ಒತ್ಬಿಟ್ಟು ಒಂದು ಲಿಂಕ್ ಇರ್ತದೆ, ಹಿಂಗ್ ಎಳೆದ್ರೆ ಸಾಕು ಹಂಗೇ ಮೇಲೆ ಹೊರ್ಟೋಯ್ತದೆ. ಕೋತಿ ಅದು ಟ್ರ್ಯಾಕ್ಟರ್. ನಂಗೆ ಗೊತ್ತಾಯ್ತು. ಈ ಲಗಾಮ್ ಕಟ್ಟಿರ್ತಾರಲ್ಲ, ದಾರನ ಪುಸುಕ್ ಅಂತ ಹೇಳಿದ್ರೆ ಕುದುರೆ ಮುಂದಕ್ಕೆ ಓಡ್ಬಿಡ್ತದೆ, ಅವಾಗ ಹಿಂದಕ್ಕಿದ್ದಕ್ಕಿದ್ದಂಗೆ ಎತ್ಕೊಂಡ್ಬಿಡ್ತದೆ. ಕರೆಕ್ಟ್ 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 ಕರೆಕ್ಟ್. ಇದು ಕುದುರೆ ಅಂತಾನೆ, ಕುದುರೆ ಎಲ್ಲಿತ್ತಿಲ್ಲಿ? ಅದು ಎಲ್ಲಿತ್ತು? ಬಾಬಾ ಅಪ್ಪ, ಕುದುರೆಗೆ ಇಂಗ್ಲಿಷ್ ಅಲ್ಲಿ ಏನಂತಾರಪ್ಪ? ಹಾರ್ಸು. ವಿಮಾನ ಏನಪ್ಪ ಮಾಡೋದು? ಹಾರ್ಸ್ಕೊ ಹೋಯ್ತಿವಿ. ಬಂತಲ್ವ 2 ಹಾರ್ಸು ಅಷ್ಟೇ. ಕರೆಕ್ಟ್. ಮುದ್ದೇಶ, ಪಾಠ ಎಲ್ಲ ನೀಟಾಗಿ ಅರ್ಥ ಆಯ್ತಾ? ಎಲ್ಲ ಅರ್ಥ ಆಯ್ತು ನೀವು? ಕೊಡ ಇಲ್ಲಿ, ಕೊಡ ಇಲ್ಲಿ. ಆ ಮಿರರ್ ಯಾರು? ನಮ್ಮ ಅಪ್ಪ ಬಂದು ಸರಿ ಮಾಡ್ತಾನ? ಇಲ್ಲಿ ನೋಡ್ಕೋಬೇಕು ತಾನೆ ನಿನ್ ತುರಿ. ಸಾರಿ ಬಾಸ್. ಓಕೆ, ಈಗ ಕೆಲವು ಪ್ರಶ್ನೆಗಳು ಕೇಳ್ತೀನಿ ನಾನು, ಉತ್ತರ ಕೊಟ್ರೆ ಪಾಸ್, ಇಲ್ಲ ಅಂದ್ರೆ ಮೊದ್ಲಿಂದ ಫೀಸ್ ಕೊಟ್ಬಿಟ್ಟು ಜಾಯ್ನ್ ಆಗ್ಬೇಕು ನೀನು. ಹೌದು. ಇಲ್ಲಪ್ಪ, ಇಲ್ಲ ಎಲ್ಲ ಕರೆಕ್ಟ್ ಆಗಿ ಹೇಳ್ಬಿಡ್ತೀನಿ. ಕೇಳಿ ಏನ್ ಬೇಕಾದ್ರೆ ಕೇಳಿ. ಮೊದಲನೇ ಪ್ರಶ್ನೆ, ಅಕಸ್ಮಾತ್ ನೀನು ವಿಮಾನ ಸ್ಟಾರ್ಟ್ ಮಾಡಕ್ ಹೋದಾಗ ವಿಮಾನ ಸ್ಟಾರ್ಟ್ ಆಗಿಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಅಯ್ಯೋ ದೇವ್ರಿ, ಕಾಪಾಡಪ್ಪ ಅಂತ ಕೈ ಮುಗಿತೀನಿ. ಹೊಡಿ ಅವನ್ಗೆ, ಅವನ ಮಕ ಮುಚ್ಚಾಲೆ. ಹೊಡಿ ಅವ್ನಿಗೆ. ನೋಡ, ವಿಮಾನ ಸ್ಟಾರ್ಟ್ ಆಗಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಅಂತ ನಾನು ಹೇಳ್ಕೊಡ್ತೀನಿ. ವಿಮಾನನ 2 ಸಲ ಹಿಂಗ್ ಅಲ್ಲಾಡಿಸ್ಬಿಟ್ಟು ಪೆಟ್ರೋಲ್ ಟ್ಯಾಂಕ್ ಅಲ್ಲಿ ಪೆಟ್ರೋಲ್ ಇದೆಯಾ ಅಲ್ವಾ ಅಂತ ಚೆಕ್ ಮಾಡ್ಬೇಕು. ಗೊತ್ತಾಯ್ತಾ? ಅಕಸ್ಮಾತ್ ಪೆಟ್ರೋಲ್ ಇಲ್ಲ ಅಂದ್ರೆ ವಿಮಾನನ ಸ್ವಲ್ಪ ಬಗ್ಗಿಸ್ಬಿಟ್ಟು ಮತ್ತೆ ಹಿಂಗ್ ಇಟ್ಬಿಟ್ಟು ಕಿಕ್ ಹೊಡೆದು ಸ್ಟಾರ್ಟ್ ಮಾಡ್ಬೇಕು ಅಷ್ಟೇ. ಅದಪ್ಪ ಒಂಚೂರು ಪೆಟ್ರೋಲ್ ಇಲ್ಲ ಅಂದ್ಬಿಟ್ರೆ ತೊಳ್ಕೊಂಡೋಗಿ ಹತ್ರದಲ್ಲಿ ಪೆಟ್ರೋಲ್ ಬ್ಯಾಂಕ್ ಅಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡ್ ಬರ್ಬೇಕು. ಏನ ದಡ್ಡನ್ ಮಗ ಕಾಣ ನೀನು? ಅವಾಗ ಪಾಠ ಮಾಡಿದ್ದೆಲ್ಲ ವೇಸ್ಟ್ ಆಯ್ತಲ್ಲ, ಏನು ಅರ್ಥ ಮಾಡ್ಕೊಂಡಿಲ್ವಲ್ಲ? ಕೇಳ್ತೀನಿ ಕೇಳು. ಈಗ ವಿಮಾನ ಸ್ಟಾರ್ಟ್ ಆಯ್ತು ಅಂತ ಇಟ್ಕೋ, ಆಯ್ತು, ಆದ್ರೆ ಆರ್ತಾ ಇಲ್ಲ, ಆಗೇನ್ ಮಾಡ್ತೀಯಾ? ನಮ್ಮೂರ್ ಗ್ರಾಮ ದೇವತೆಗೆ ಅರ್ಕೆ ಕಟ್ಕೊತೀನಿ. ವಿಮಾನವ ಆರಿಸ್ಕೊಟ್ರೆ ಈಡ್ಗ ಜೊತೆಗೆ ಕೋಳಿನ ಕುರಿ ಕೊಡ್ತೀನಿ, ಪಲ್ಲಿ ಕೊಡ್ತೀನಿ ಅಂತ. ಹುಡುಗರ, ನಾವು ಹೇಳ್ಕೊಟ್ಟಿದ್ದೆಲ್ಲ ನೀರಲ್ಲಿ ಹೋಮ ಮಾಡ್ದಂಗ ಆಯ್ತು ಕಂಡ್ರ. ಆರ್ಲಿಲ್ಲ ಅಂದ್ರೆ ಇನ್ನೇನ್ ಮಾಡಕ್ಕಾಯ್ತದ ಬಾಬಾ? ಏನ್ ಮಾಡಕ್ಕಾಯ್ತದೆ? ವಿಮಾನ ಆರ್ಲಿಲ್ಲ ಅಂದಾಗ ಹೊರಗಡೆ ಬಂದ್ಬಿಟ್ಟು ಕಲ್ ತಗೊಂಡು ಬೀಸ್ಬೇಕು, ಇಲ್ಲ ಅಂದ್ರೆ ಹೈ ಹೈ ಅನ್ಬೇಕು, ಸೌಂಡ್ ಮಾಡ್ಬೇಕು. ಏನ್ ಹಿಂಗಂತ ಇದೆಯಾ? ಕಲ್ಲು ಬೀಸಿದ್ರೆ ವಿಮಾನ ಹೆಂಗ ಆಗ್ತದೆ? ಆಪ್ ಗಾಡಿ ನನ್ ಮಗನೇ, ಕಲ್ಲು ಹೊಡೆದ್ರೆ ಹಕ್ಕಿನೇ ಹಾರೋಯ್ತದೆ, ಇನ್ ವಿಮಾನ ಹಾರೋಗಲ್ವೇನೋ? ಇಷ್ಟೊತ್ತು ಪಾಠ ಮಾಡಿ ವೇಸ್ಟ್ ಆಗೋಯ್ತು. ಹೋಗ, ಇವನು ಫೇಲ್ ಆಗ್ಬಿಟ್ಟವನೆ. ನಿಮ್ ತಮ್ಮಯ್ಯ ಅಂತೀನಿ, ನಿಮ್ ತಮ್ಮಯ್ಯ ಅಂತೀನಿ, ಹಂಗೆಲ್ಲ ಮಾಡ್ಬೇಡಿ ಪ್ಲೀಸ್ ಪ್ಲೀಸ್ ಪ್ಲೀಸ್. ನೋ ಚಾನ್ಸ್. ನಿನ್ನಂತ ಸ್ಟೂಡೆಂಟ್ಸ್ಗೆ ನಾನ್ ಪಾಠ ಮಾಡಿದ್ರೆ ಜನ ನಮ್ಗೆ ತುಗಿತಾರೆ. ನೀನ್ ಅದು ಹೇಳ್ಬವ, ನಿನ್ ತಮ್ಮಯ್ಯ ಅಂತೀನಿ ಹೇಳಪ್ಪವ.
ಅಪ್ಪ ನೋಡಪ್ಪ ನಿಂದು ಟ್ಯೂಷನ್ ಫೀಸ್ ಇನ್ನು ಬ್ಯಾಲೆನ್ಸ್ ಇದೆ, ಕೊಟ್ಬಿಟ್ಟು ಹೋಯ್ತಾ ಇರು. ನೆಕ್ಸ್ಟ್ ಮಂತ್ ಮತ್ತೆ ಅಡ್ಮಿಷನ್ಗೆ ಕಾಲ್ ಫಾರ್ ಮಾಡ್ತೀವಿ, ಆವಾಗ ಬಂದು ನೀನ್ ಸೇರ್ಕೊ. ಕೊನೆಗೂ ಸೇರಿಸ್ಕೊತೀನಿ ನಿಂದ್ರಲ್ಲ, ಅಷ್ಟು ಸಾಕು ನನಗೆ. ಎಷ್ಟದೆ ಬ್ಯಾಲೆನ್ಸು? ನಿನ್ ಜೇಬಲ್ಲಿ ಎಷ್ಟಿದೆ ನೋಡು. ಜೋಬಲಿ ತಗೊಳ್ರಪ್ಪ. ಕೊಡು 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 ಕೊಡು. ತಗೊಳ್ಳಿ, ಎಲ್ಲ ತಗೊಬಿಡಿ. ಆದ್ರೆ ಇಲ್ಲ ಅಂತ ಮಾತ್ರ ಅನ್ಬಾರ್ದು. ಓಕೆ 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 ಓಕೆ. ಎಷ್ಟಿದೆ ಸೇರಿಸ್ಕೋಬೇಕು? 100%. ನಾವು ಪೈಲಟ್ ಆಗಿ ಆಗ್ಬೇಕು. ಹೌದು. ಆರಿಸ್ಕೊಂಡು ಹೋಯ್ತಾ ಇರ್ಬೇಕು. ಹಾಗೆ ಆಗ್ತೇ ಕಣ, ಹಾಗೆ ಆಗ್ತೇ. ಡೋಂಟ್ ವರಿ. ಥ್ಯಾಂಕ್ ಯು ಬಾ. ಥ್ಯಾಂಕ್ ಯು. ಥ್ಯಾಂಕ್ ಯು ಗುರುಗಳೇ, ಆಶೀರ್ವಾದ ಮಾಡಿ. ಹೋಗಿ ನನ್ ತೂಜಾ ಬರಲ್ಲಿ 60 ಹಾಕೊಂಡು ಹೋಯ್ತಾ ಗುರುಗಳೇ, ಆಶೀರ್ವಾದ ಮಾಡಿ. ಆಯ್ತಪ್ಪ ಆಯ್ತಪ್ಪ. ಅಯ್ಯೋ ಏನ್ ಮರ್ಯಾದೆ, ನಿನ್ನಂತ ಸ್ಟೂಡೆಂಟ್ಸ್ ಒಂದು 5-6 ಜನ ಸಿಕ್ಕಿದ್ರೆ ಸಾಕು ಕೊಡ ನಮ್ಗೆ. ಹೋಗಪ್ಪ ಹೋಗು. ಬರ್ತೀನಿ ಸರ್. ನೆಕ್ಸ್ಟ್ ಪೈಲಟ್ ಆದ್ಮೇಲೆ ನನ್ನ ಇದ್ರೆ ನೀವೇ ಬರ್ಬೇಕು. ಹೋಯ್ತೀನಿ ನಾನೇ. ಏನ್ ಸಾ ಬರ್ತೀನಿ ಬರ್ತೀನಿ ಅಮ್ಮ. ಥ್ಯಾಂಕ್ ಯು. ಬರ್ತೀನಿ. ಹೋಗಪ್ಪ. ಆಲ್ ದಿ ಬೆಸ್ಟ್ ಅಪ್ಪ. ಥ್ಯಾಂಕ್ ಯು ಥ್ಯಾಂಕ್ ಯು. ಹಲೋ, ಸೈಕಲ್ ತಗೊಂಡೋಗಮ್ಮ. ಸರಿಯಮ್ಮ, ಬರ್ತೀವಮ್ಮ. ತೆಗಿಯ 50-50 ತೆಗಿಯ. ಕೊಡಲಿ 50-50 ಕೊಡಲಿ. 50-50 ಕೊಡ. ತಗೋಪ್ಪ, 1 lakh rupees ಇದೆ ಕರೆಕ್ಟ್ ಆಗಿ. ಆಮೇಲೆ ವೆರಿ ಗುಡ್ ವೆರಿ ಗುಡ್. ಆಯ್ತು. ಇದ್ರ Correct ಮುಂದೆ 50-50 ಆಗ್ಬೇಕು. ಹಂಚ್ಕೊಂಬಿಡಣ. ಯಾವ ಅಲ್ಲ ಕಂಡ್ರ, ಏನ್ ಮರ್ತೋಗ್ಬಿಟ್ರ? ಏನೋ? ಯಾವ 50-50? 50-25-25. ಸರಿ ಅದೇ ಕೂಡ. ಯಾರು ಗೊತ್ತಪ್ಪ, ಅದ್ನು ಜ್ಞಾಪಕ ಇಟ್ಕೊಂಡಿರ್ತೀಯ ಅಂತ. ಈಗ ಡಿವೈಡ್ ಮಾಡ್ಬಿಡೋಣ. ಓಕೆ, 50% ಇದಿಷ್ಟು ನನಗೆ. ಓಕೆ, ಈ ಉಳಿದಿದ್ರಲ್ಲಿ ನಿನಗೆ 25%, ನಿನಗೆ 25%. ಓಕೆ ಓಕೆ ಅಲ್ವಾ? 25,000 ಬಂದಂಗಾಯ್ತು. ಒಬ್ರ ಬರದಪ್ಪ. ಎಲ್ಲಿಗೆ ಹೋಯ್ತಾ ಇದ್ದೀರಾ? ಹಾ, ಆಯ್ತಲ್ಲ. ಆಯ್ತಲ್ಲ ವ್ಯವಹಾರ. ಇನ್ನೇನು? ಹಲೋ, ನಾನೇನ್ ಹೇಳಿದ್ದು? ಏನು? ಇವನಿಗೆ ಬಂದಿದ್ರಲ್ಲಿ ನಿನ್ಗೆ 25% ತಾನೆ? ಹೌದು. ಮತ್ ಕೊಡಿಲಿ. ಅವ್ನಿಗೆ ಏನ್ ಬಂದಿರೋದು ನೋಡಿದೆ. ಇದು ಇದರಲ್ಲಿ 25 ನಿನಗೆ, ಇದರಲ್ಲಿ 25 ನಿನಗೆ. ಸರಿ ಸರಿ ನಡಿಯಣ್ಣ. ಏಯ್ ಬರದಪ್ಪ. ಏನ್ ಹೇಳಿದ್ದು? ನಿಂಗ್ ಬಂದಿದ್ರಲ್ಲಿ 25% ಅವ್ನಿಗೆ ತಾನೆ? ಹೌದು. ಕೊಡಿಲಿ. 25 ನಿನ್ 25. ಓಕೆ ಕರೆಕ್ಟ್ ಅಮ್ಮ. ಯಾವ ಕರೆಕ್ಟ್ ಅಮ್ಮ, ಯಾ ಮಾರ್ಬಿಡ್ತಿದ್ದೋ. ನನಗೆಲ್ಲ 50%. ಅಯ್ಯೋ ಸಾರಿ ನಮ್ಮ ತುಜ. ತಗೋ ನೀನೆ ಹಂಚ್ಬಿಡು. ಈಕ್ವಲ್ ಆಗಿ Equal ಆಗಿ divide ಮಾಡ್ಬಿಡು. 50% ನಾನು ಡಿವೈಡ್ ಮಾಡ್ಕೊಂಡ್ಬಿಟ್ಟೆ. Okay. ಇನ್ ಮಿಕ್ಕಿರೋದು ಇಲ್ಲಿದೆ. ಓಕೆ ಓಕೆ ನಿನಗೆ 25%, ನಿನಗೆ 25. ಓಕೆ ಮಾ. ಸೂಪರ್. ಇವಾಗ ಇದ್ರಲ್ಲಿ 25% ನಿನ್ಗೆ, 25% ನಿನ್ಗೆ, ಇದು 50% ನನ್ಗೆ. ಕರೆಕ್ಟ್ ಆಗಿದೆ. ಓಕೆ, ಸರಿ ಸರಿ ಸರಿ. ಬರ್ತೀವಮ್ಮ. ಇವನಿಗೆ 25% ಕೊಡ್ಬೇಕಲ್ವೇನಾ? ಇದು ಇವನ್ಗೆ.